ಪೌಷ್ಟಿಕವಾದ ಭಾನುವಾರದ ಆರಾಧನೆಯಲ್ಲಿ ಕರ್ತನನ್ನು ಆರಾಧಿಸಲು ಬಂದಿರುವಂಥ ನಾವೆಲ್ಲರೂ ಕರ್ತನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ, ಕರ್ತನನ್ನು ಆರಾಧನೆ ಮಾಡೋಣ. ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರನ್ನು ಒಲಿಯುತ್ತಾನೆ, ದೇವರನ್ನು ಕೊಂಡಾಡುತ್ತಾ ಹೇಳಿದರು. ನಮ್ಮ ಪರಲೋಕದ ತಂದೆಯಾದ ದೇವರೇ, ಆಗಿನ ದೇವದೂತನು ನಿನ್ನನ್ನು ಕೊಂಡಾಡಿದಂತೆ, ಕುರುಬರು ಆರಾಧನೆ ಮಾಡಿದಂತೆ, ಜೋಯಿಸಲು ಆರಾಧನೆ ಮಾಡಿದಂತೆ ಈ ದಿನ ನಿನ್ನ ಮಕ್ಕಳನ್ನು ಆರಾಧನೆ ಮಾಡುತ್ತಾರೆ. ನಮ್ಮ ಆರಾಧನೆ ಅಂಶಗಳನ್ನು ಸಂಗೀತ, ಕೀರ್ತನೆ, ಉಪಕಾರ, ಸ್ತುತಿ, ಸ್ತೋತ್ರದ ಹಾಡುಗಳು, ನಿನ್ನ ವಾಕ್ಯ, ನಿನ್ನ ಸಂದೇಶವನ್ನು ಪ್ರದರ್ಶಿಕೆ ಮಾಡು. ಬಂದಿರುವಂತಹ ಬರಲಿರುವಂತಹ ವಿಶ್ವಾಸಗಳನ್ನು ಕೂಡ ಆಶೀರ್ವದಿಸು. ಈ ಆರಾಧನೆಯನ್ನು ತಂದೆ, ಮಗ, ಪರಿಶುದ್ಧಾತ್ಮ ನೀನು ನಡೆಸಿ ಕಾರಣವಾದ ಮಹಿಮೆಯನ್ನ ಹೊಂದಿಕೊಳ್ಳಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ದೇವರನ್ನು ಸ್ತುತಿಸಿಕೊಂಡಾಡುವ ಹಾಗೆ ಸಭಾ ಸಂಗೀತಗಳಲ್ಲಿ 82ನೇ ಸಂಗೀತದ ಮೊದಲನೇ ಮತ್ತು ಕೊನೆಯ ವಚನವನ್ನು ಮಾತ್ರ ಆಡಿಕೊಳ್ಳೋಣ. 82ನೇ ಸಂಗೀತ. ಸಹೋದರರೇ, ಎಲ್ಲರೂ ಹರ್ಷಿಸಿ ಮಹಾ ಸಂತೋಷದಿಂದ ಆಡಿರುವ ಸಂಗೀತವನ್ನು ಎಲ್ಲರೂ ನಿಂತ್ಕೊಳ್ಳೋಣ. ಉತ್ತರ ಪ್ರತ್ಯುತ್ತರವಾಗಿ ಕೀರ್ತನೆಗಳ ಸಂಗ್ರಹ 111 ಒಂದರಿಂದ ಕೊನೆಯವರೆಗೆ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಕೀರ್ತನೆಗಳ ಸಂಗ್ರಹ 111 ಒಂದರಿಂದ ಕೊನೆಯವರೆಗೆ. ಯಾವನಿಗೆ ಸ್ತೋತ್ರ, ನಾವು ಯೆಹೋವನನ್ನು ಕೊಂಡಾಡುವೆನು. ಯಥಾರ್ಥರ ಕೂಟದಲ್ಲಿಯೂ ನೆಲದ ಸಭೆಯಲ್ಲಿಯೂ ಮನಪೂರ್ವಕವಾಗಿ ಕೀರ್ತಿಸುವೆ. ಆತನ ಕಾರ್ಯವು ಕಾಲಮಾನಗಳುಳ್ಳದ್ದು, ಆತನ ನೀತಿಯು ಸದಾಕಾಲವೂ ಇರುವುದು. ತನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ಆಹಾರವನ್ನು ಕೊಟ್ಟಿದ್ದಾನೆ, ತನ್ನ ಒಡಂಬಡಿಕೆಯನ್ನು ಯಾವಾಗಲೂ ನೆನಪಿನಲ್ಲಿಡುವುದು. ಆತನ ಕೈ ಕೆಲಸಗಳು ನೀತಿ ಸಂಗತಿಗಳನ್ನು ಪ್ರಕಟಿಸುತ್ತವೆ, ಆತನ ನಿಯಮಗಳೆಲ್ಲ ಸ್ಥಿರವಾಗಿವೆ. ಯೆಹೋವನು ತನ್ನ ಜನರಿಗೆ ವಿಮೋಚನೆಯನ್ನುಂಟು ಮಾಡಿದ್ದಾನೆ, ತನ್ನ ಒಡಂಬಡಿಕೆಯನ್ನು ನಿತ್ಯಕ್ಕೂ ಸ್ಥಾಪಿಸಿದ್ದಾನೆ. ಆತನ ನಾಮವು ಪರಿಶುದ್ಧವೂ ಭಯಂಕರವೂ ಆಗಿದೆ. ಯೆಹೋವನ ಬಳಿಗೆ ಜ್ಞಾನಕ್ಕೆ ಮೂಲವು, ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳು.
ಆತನ ಸ್ತುತಿ ನಿರಂತರವಾದದ್ದು. ಆಮೇಲೆ ದಯವಿಟ್ಟು ಕೂತ್ಕೊಳ್ಳಬೇಕಾಗಿ ಹೇಳಿಕೊಳ್ಳುತ್ತಾರೆ. ಕರ್ಣನ ಸನ್ನಿಧಿಯಲ್ಲಿ ಬಂದಿರುವಂಥ ನಾವು ಸ್ವಲ್ಪ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ನಮ್ಮ ಅಂತರಂಗದ ಕಣ್ಣುಗಳನ್ನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ಬರುವುದಾದರೆ ನಿನ್ನ ಸ್ವರವನ್ನು ಕೇಳುವಂಥ ದೇವರಿದ್ದಾನೆ. ನಿನ್ನನ್ನು ಆಲಂಬಿಸಿ ನಿನ್ನನ್ನು ಪ್ರೀತಿ ಮಾಡಿ ನಿನ್ನ ನಿನ್ನಿಂದ ಸಮಸ್ಯೆಗಳನ್ನು ತೊಲಗಿಸಿ ನಿನಗೆ ಆಶೀರ್ವಾದ ಮಾಡುವ ಆತನು ಈ ಪರಿಶುದ್ಧವಾದಂಥ ದಿನದಲ್ಲಿ ಸಿದ್ಧವಿದ್ದಾನೆ. ಆತನಿಗಾಗಿ ಆತನ ಮುಂದೆ ನಮ್ಮನ್ನು ನಾವು ಮುಂದೆ ತರೋಣ, ಸಮರ್ಪಣೆ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಮಹೋನ್ನತ ಸ್ಥಾನದಲ್ಲಿ ವಾಸ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವುಂಟಾಗಲಿ. ಲೋಕದ ಒಡೆಯನೇ, ಲೋಕವನ್ನು ಪ್ರೀತಿ ಮಾಡಿದಂತ ತಂದೆಯಾದ ದೇವರೇ, ಲೋಕದಲ್ಲಿರುವಂತಹ ನಮ್ಮನ್ನು ಕೂಡ ಈ 2020ನೇ ವರ್ಷದಲ್ಲಿ ನಿನ್ನನ್ನು ಆರಾಧಿಸುವಂತ ನಮ್ಮನ್ನು ಕೂಡ ಪ್ರೀತಿ ಮಾಡಿದ ಸ್ತುತಿ ಸ್ತೋತ್ರಗಳಿಗೆ ಯೋಗ್ಯನು ನೀನು, ಆರಾಧನೆಗೆ ಯೋಗ್ಯನು ನೀನು. ಘನ ಮಾನ ಮಹಿಮೆ ಸ್ತುತಿ ಸ್ತೋತ್ರಗಳನ್ನ ನಿನಗೆ ಸಮರ್ಪಣೆ ಮಾಡುತ್ತೇವೆ. ಮಾನವನಾಗಿರುವಂತವರು ನಾವು ಎಷ್ಟರು ನೀನಾದರೂ ದೇವರು, ಕರ್ತನು ಒಡೆಯರು, ಜೀವ ಸ್ವರೂಪನು ನೀನು ದೇವ. ನಿನ್ನನ್ನು ಆರಾಧನೆ ಮಾಡುತ್ತಾರೆ. ನೀನು ನಮಗೆ ದೊರಕಿದ ಆತನಾಗಿದ್ದಿ. ಬೇಡಿಕೆಗಳನ್ನು ನಿನಗೆ ದೊರೆಯುವುದು, ಹುಡುಕಿರಿ ನಿನಗೆ ಸಿಕ್ಕುವುದು, ತಪ್ಪಿರಿ ನಿನಗೆ ತೆರೆಯಲ್ಪಡುವುದು ಎಂಬುದಾಗಿ ವಾಗ್ದಾನ ಮಾಡಿ ನೀನು ನಮ್ಮನ್ನು ಹುಡುಕಿಕೊಂಡು ಬಂದು ನೀನು ನಮಗೆ ದೊರೆತದಕ್ಕಾಗಿ, ನಮ್ಮನ್ನು ಆರಿಸಿಕೊಂಡದಕ್ಕಾಗಿ ನಿನಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಣೆ ಮಾಡುತ್ತೇವೆ. ಈ ದಿನ ನಾವು ಬದುಕಿ ಉಳಿದಿರುವುದು ನಮ್ಮ ಒಳ್ಳೆಯತನದಿಂದಲ್ಲ, ನಮ್ಮ ಬಲದಿಂದಲ್ಲ, ನಮ್ಮ ಆರೋಗ್ಯದಿಂದಲ್ಲ, ನಮ್ಮ ಶಕ್ತಿಯಿಂದಲ್ಲ, ನಮ್ಮ ಆಸ್ತಿ ಪಾಸ್ತಿಗಳಿಂದಲ್ಲ. ನಾವು ಬದುಕಿ ಉಳಿದಿರುವುದು ನಿನ್ನ ಕೃಪೆಯಿಂದಲೇ. ನಿನಗೆ ಸಾಷ್ಟಾಂಗದಲ್ಲಿ ಆರಾಧನೆ ಮಾಡುತ್ತೇವೆ. ಲೋಕದಲ್ಲಿ ನಿನ್ನ ಮಹಿಮೆಯನ್ನು ತುಂಬಿಸಿದಾತನು ನೀನು, ಲೋಕದಲ್ಲಿ ನಿನ್ನ ಪ್ರಭಾವವನ್ನು ತುಂಬಿಸಿದಾತನು ನೀನು, ಲೋಕದಲ್ಲಿ ನಿನ್ನ ಪ್ರಕಾಶವನ್ನ ಹರಡಿದಾತನು ನೀನು. ನಿನ್ನ ಮಾತಿನಿಂದ ಇಡೀ ಸೃಷ್ಟಿಯನ್ನು ಉಂಟು ಮಾಡಿದ್ದಿ. ನಿನ್ನ ಮಾತಿನಿಂದ ಅದ್ಭುತಗಳನ್ನ, ಸೂಚಕಾರಿಗಳನ್ನ, ಮಹತ್ಕಾರ್ಯಗಳನ್ನು ಮಾಡಿದ್ದಿ. ನಮ್ಮಲ್ಲಿಯೂ ಕೂಡ ಈ ದಿನದವರೆಗೂ ಅದ್ಭುತಗಳನ್ನು ಮಾಡುತ್ತಾ ಇರುವಂತ ದೇವರು ಯೇಸುವಿನ ನಾಮದಲ್ಲಿ ಯಾರು ನಂಬಿಕೆ ಇಟ್ಟರೋ ಅವರೆಲ್ಲರಿಗೂ ರಕ್ಷಣಾ ಮಾರ್ಗವನ್ನು ತೆರೆದಾದರೆ ತಂದೆಯಾಗಿರುವ ಯೆಹೋವ ದೇವರು ವಾಸಿಸುವ ಪರಲೋಕ ರಾಜ್ಯವನ್ನ, ಆ ರಾಜ್ಯಕ್ಕೆ ಸೇರಿಸುವಂತ ಯೇಸುವೇ ನಿನ್ನನ್ನು ಆರಾಧನೆ ಮಾಡುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ಭಜಿಸುತ್ತೇವೆ, ನಿನಗೆ ಉಪಕಾರ ಸ್ತುತಿ ಸ್ತೋತ್ರ ಸಮರ್ಪಣೆ ಮಾಡುತ್ತೇವೆ. ಈ ದಿನದಲ್ಲಿ ಪರಲೋಕದ ತಂದೆಯಾದ ದೇವರೇ, ನೀನಾದರೂ ನಮ್ಮ ಸಂಗಡ ಕಳೆದ ನಿನ್ನ ಜನ್ಮದಿನದ ಆಶೀರ್ವಾದಗಳನ್ನು ನೀಡಿದ್ದಿ. ಈವರೆಗೆ ನಮ್ಮನ್ನು ನಡೆಸಿಕೊಂಡು ಬಂದದಕ್ಕಾಗಿ ಸ್ತೋತ್ರ. ಆರೋಗ್ಯದಾಯಕನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತಾರೆ. ಕರೋನಾ ವೈರಸ್ಗಳಿಂದ ತಪ್ಪಿಸಿದಾತನೇ, ಮರಣಕರ ವೈರಸ್ಗಳಿಂದ ತಪ್ಪಿಸಿದಾತನೇ, ಲೋಕವನ್ನು ಕಾಪಾಡಿ ಆ ವೈರಸ್ ದಿನದಿಂದ ದಿನಕ್ಕೆ ತೆಗೆದು ಹಾಕುತ್ತಾ ಇರುವುದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತಾರೆ. ಮಾನವನ ಪಾಪಗಳು ನಿನ್ನ ಮುಂದೆ ಬಟ್ಟ ಬಯಲಾಗಿವೆ. ನಾವು ಪಾಪಿಗಳು, ಅಯೋಗ್ಯರು, ಅಕ್ರಮಗಾರರು, ಅನೀತಿವಂತರು, ನಿನಗೆ ವಿರೋಧವಾಗಿ ತಂದೆ, ನಿನಗೆ ವಿರೋಧವಾಗಿ ನಿನ್ನ ರಾಜ್ಯಕ್ಕೆ ವಿರೋಧವಾಗಿ ನಡೆದುಕೊಂಡವರಾಗಿದ್ದಾರೆ. ನಮ್ಮ ಪಾಪ ದೋಷಗಳನ್ನು ಮನ್ನಿಸು, ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡು, ನೂತನ ಫಲವನ್ನು ಉಂಟು ಮಾಡು, ನೂತನ ಹೃದಯವನ್ನು ಒದಗಿಸಿಕೊಡು, ನೂತನ ಶಕ್ತಿಯನ್ನು ಕೊಡು, ನೂತನ ಆಲೋಚನೆಗಳನ್ನು ಕೊಡುತ್ತದೆ. ಈ ಸಭೆ ನಿನ್ನದು, ಈ ಸಭೆಯ ಶಿರಸ್ಸು ನೀನೆ. ಅಂಗಗಳಾಗಿರುವಂತ ಪ್ರತಿ ಒಬ್ಬೊಬ್ಬರಲ್ಲಿರುವಂತ ಬಡತನ, ಚಿಂತೆ, ಕೊರಗು, ಬಲಹೀನತೆ,
ಅನಾರೋಗ್ಯ, ಅನೇಕ ಮರಣಕರ ವ್ಯಾಧಿಗಳು ಯಾವುದೂ ಕೂಡ ಯೇಸುವಿನ ನಾಮದಲ್ಲಿ ತೆಗೆದುಹಾಕು. ಸಮಸ್ಯೆಗಳನ್ನ ತೆಗೆದುಹಾಕು. ಎಲ್ಲಾ ಸಮಸ್ಯೆಗಳನ್ನ ನಿನ್ನ ವಿಶ್ವಾಸಿಗಳ ಕಾಲಗಳಿಗೆ ಹಾಕಿ ಆ ಸಮಸ್ಯೆಗಳ ಮೇಲೆ ನಡೆದು ವಿಶ್ವಾಸದಿಂದ ನಿನ್ನ ಬಳಿಯಲ್ಲಿ ಕುಳಿತು ಆ ಮರಿಯಲು ಆ ದಿನ ನಿನ್ನ ವಾಕ್ಯವನ್ನು ಆಲಿಸಿದಂತೆ ಈ ದಿನ ನಿನ್ನ ವಾಕ್ಯವನ್ನು ಆಲಿಸಲು ಇವರನ್ನು ನಡೆಸು ಸ್ವಾಮಿ. ಸಮಸ್ಯೆಗಳು ಇವರ ತೊಂದರೆ ಮೇಲೆ ಬಾರದಂತೆ ಮಾಡು. ಸಮಸ್ಯೆಗಳನ್ನ ತುಳಿದು ಹಾಕಲು ಪಾಲನೆ, ಸೈತಾನನನ್ನ ಎದುರಿಸಲು ಶಕ್ತಿ ಕೊಡುತ್ತದೆ. ನಮ್ಮ ನಜರೇತಿನ ತಂದೆಯಾದ ದೇವರೇ, ನೀನು ಮಹೋನ್ನತನಾದ ದೇವರು. ಜನವರಿಯಿಂದ ಇಲ್ಲಿವರೆಗೆ ನಡೆಸಿದ್ದೀವಿ. ವರ್ಷಾಂತ್ಯದ ದಿನಗಳಲ್ಲಿ ನೀನು ನಮ್ಮನ್ನು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ ಇದೆ. ಈ ಭಾನುವಾರದಲ್ಲಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಭಜಿಸುತ್ತೇವೆ, ನಿನಗೆ ಉಪಕಾರ ಸ್ತುತಿ ಸ್ತೋತ್ರಗಳಿಂದ ಸಮರ್ಪಿಸುತ್ತೇವೆ. ಈ 2020 ವರ್ಷದ ಈ ಭಾನುವಾರ ಕೊನೆಯ ಭಾನುವಾರ. ಆದ್ದರಿಂದ ನಾವು ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನ ಆರಾಧನೆ ಮಾಡುತ್ತೇವೆ. ನೀನು ಮಾಡಿದಂತ ಎಲ್ಲಾ ಉಪಕಾರಗಳಿಗಾಗಿ, ನೀನು ನಡೆಸಲಿಕ್ಕಾಗಿ, ನಮ್ಮನ್ನು ಹೊತ್ತುಕೊಳ್ಳೋದಕ್ಕಾಗಿ, ನಮ್ಮನ್ನು ನಡೆಸುತ್ತಾ ಬಂದದಕ್ಕಾಗಿ, ಆರೋಗ್ಯದಾಯಕವಾಗಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಈ ಸಂದರ್ಭದಲ್ಲಿ ಈ ಕೂಡಿ ಬಂದಿರುವಂತಹ ಹಿರಿಯರಿಗೂ ಆರೋಗ್ಯ ಕೊಡು, ಬಲ ನೀಡು ಮತ್ತು ಧೈರ್ಯವನ್ನು ಈ ಕರೋನಾ ವೈರಸ್ಗಳಿಂದ ಅವರನ್ನು ತಪ್ಪಿಸು. ಮಕ್ಕಳನ್ನು ಕೂಡ ಕಾಪಾಡಬೇಕು. ಈ ವೈರಸ್ಗಳು ಯಾರನ್ನ ಅಟ್ಯಾಕ್ ಮಾಡದಂತೆ ಆ ಮರಣಕರವಾದಂತಹ ವೈರಸ್ಗಳಿಂದ ತಪ್ಪಿಸಿ ಜೀವದಾಯಕನಾಗಿರು ಮತ್ತು ಜೀವನ ತುಂಬಿಸುವ ಆರೋಗ್ಯದಾಯಕನು ನೀನೇ ಆಗಿದ್ದು ಹಿರಿಯರನ್ನು ಮತ್ತು ವ್ಯವಸ್ಥೆಗಳ ಮಕ್ಕಳನ್ನ ನಿನ್ನ ನಡೆಸಲು ಪ್ರಾರ್ಥಿಸುತ್ತೇವೆ. ನಮ್ಮ ಸಭೆಯಲ್ಲಿ ಪುನರುಜ್ಜೀವನ ಕಾರ್ಯವನ್ನು ಉಂಟು ಮಾಡಿಸುವ. ಇನ್ನು ಯಾರ್ಯಾರು ನಿನ್ನನ್ನು ಕಟ್ಟುಕೊಂಡಿಲ್ಲವೋ, ಇನ್ನು ಯಾರ್ಯಾರು ನಿನಗಾಗಿ ತೊಡಕಪಡುತ್ತಾರೋ, ಯೇಸುವಿನ ನಾಮದಲ್ಲಿ ಅವರಿಗೆ ನೀನು ದೊರೆತು, ನನ್ನ ಸ್ವಾಮಿ, ನನಗೆ ಆಧಾರನು, ನನ್ನ ಕುಟುಂಬಕ್ಕೆ ಆಧಾರನು, ನನ್ನನ್ನು ಪಾವನ ಮಾಡಿದಾತನು, ಲೋಕದಾಯಕನು, ಲೋಕಕ್ಕೆ ರಕ್ಷಣೆಯನ್ನು ನೀಡಿದಾತನಿರುವುದಾಗಿ ನಂಬಿ ನಿನ್ನ ಪಾದದ ಬಳಿಗೆ ಬರಲು ನಡೆಸು. ಈ ದಿನ ಈ ಕೂಡಿ ಬಂದಿರುವಂತ ನಿನ್ನ ಮಕ್ಕಳು ನಿನ್ನ ಮುಂದೆ ಇರುವಂತಹ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಕೇಳು. ಅವರ ಚಿಂತೆಗಳನ್ನ ನೀನು ಕೇಳು. ಬಿಡುಗಡೆ ಮಾಡು. ಅವರ ಬಂಧನಗಳಿಂದ ಬಿಡುಗಡೆ ಮಾಡು. ಮುಪ್ಪಿನ ಪ್ರಾಯದಲ್ಲಿ ಇವರಿಗೆ ದೀರ್ಘಾಯುಷ್ಯವನ್ನ ಮತ್ತು ಮುಪ್ಪಿನ ಪ್ರಾಯದಲ್ಲಿ ಇವರಿಗೆ ನೀನೇ ಆತ್ಮನಿಂದ ಶಕ್ತಿಯನ್ನು ತುಂಬೆಂದು ಬೇಡಿಕೊಳ್ಳುತ್ತಾರೆ. ಮನೆಗಳಲ್ಲಿ ಇಲ್ಲಿವರೆಗೆ ಬರುವ ಹಾಗೆ ಮಾಡಿದ್ದಿ, ಆ ಶಕ್ತಿಯನ್ನು ನೀಡಿದ್ದಿ, ಆ ಬಲವನ್ನು ನೀಡಿದ್ದಿ, ಮುಂದೆಯೂ ಕೂಡ ಬಲವದಿಂದ ನಡೆಸಲು ಪ್ರಾರ್ಥಿಸುತ್ತಾರೆ. ಇದು ನಿನ್ನ ವಾಕ್ಯ ಸಂದೇಶವನ್ನು ಸಾಗುತ್ತಾ ಇರುವಂತ ಮಾತಿನ ಅವಶ್ಯಕತೆಗಳೊಂದಿಗೆ ನೀನು ಮಾತನಾಡು. ನೀನು ಸಾಧನ ನಾವು ಉಪಯೋಗಿಸುವ ಅವರ ನಾಲಿಗೆಯಿಂದ ನೀನು ಜೀವಕರವಾದಂತ ಜೀವವನ್ನು ತುಂಬಿಸುವಂತ ಆ ಮನ್ನವನ್ನು ವಾಕ್ಯ ಕೇಳುವ ನಮ್ಮೆಲ್ಲರಿಗೆ ಮನ್ನವನ್ನು ಉಳಿಸಿಕೊ. ಕೃಪೆ, ಶಾಂತಿ, ಸಮಾಧಾನ ಎಲ್ಲರಿಗೂ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಗೆ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ವರ್ಷಗಳನ್ನು ನಡೆಸಿಕೊಳ್ಳಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಹತ್ತಿರದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ವಿಶ್ವಗಳಿಗೆ ಸೇರಿಸಿದ ಕೇಳಿಗಳನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಡೆಸುವಾನೆ. ಈ ಪರಿಶುದ್ಧವಾದಂತಹ ದಿನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ದೇವರ ವಾಕ್ಯದ ಭಾಗವು ಮತ್ತಾಯ ಬರೆದ ಸುವಾರ್ತೆ 2ನೇ ಅಧ್ಯಾಯ 11 ಮತ್ತು 12ನೇ ವಚನ. ಶ್ರೀ ಮತ್ತಾಯ ಬರೆದ ಸುವಾರ್ತೆ 2ನೇ ಅಧ್ಯಾಯ 11 ಮತ್ತು 12ನೇ ವಚನ. ಇಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆ ಮನೆಯೊಳಗೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮನೆಗಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟುಹೋದರು ಎಂಬುದೇ ದೇವರ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.
ಈ ಪರಿಶುದ್ಧವಾದಂತಹ ಭಾನುವಾರದ ಆರಾಧನೆಯಲ್ಲಿ ಪಾಲ್ಗೊಂಡಿರುವಂತಹ ನಿಮ್ಮೆಲ್ಲರನ್ನ ಸೌಪಾಲಕರುಗಳ ವತಿಯಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಆರಾಧನೆಗೆ ಸ್ವಾಗತ ಮಾಡುವುದಾಗಿದೆ. ಸಭೆಗೆ ಸಾಲಿ ತಿಳಿಸುವಂತ ಹಲವು ಪ್ರಕಟಣೆಗಳು ದಿನಾಂಕ 31/12/2020 ವಾಚ್ ನೈಟ್ ಸರ್ವಿಸ್ 10:30 ಗಂಟೆಯಿಂದ 12 ಗಂಟೆಯವರೆಗೆ ನಡೆಸಲ್ಪಡುತ್ತದೆ. ಮತ್ತು ಹೊಸ ವರ್ಷದ ಆರಾಧನೆಯು 2 ಫೇಸ್ಗಳಲ್ಲಿ ನಡೆಸಲ್ಪಡುತ್ತದೆ. 8:30ರಿಂದ 10 ಗಂಟೆಯವರೆಗೆ ಮೊದಲನೇ ಆರಾಧನೆ, 10:30 ಗಂಟೆಯಿಂದ 12 ಗಂಟೆಯವರೆಗೆ ಎರಡನೇ ಆರಾಧನೆ. ಆಯಾ ಗ್ರೂಪ್ಗಳಲ್ಲಿ ಬಂದು ಆಯಾ ಏರಿಯಾದವರು ಆರಾಧನೆ ಮಾಡಲು ತಮ್ಮಲ್ಲಿ ತಿಳಿದುಕೊಳ್ಳುವುದಾಗುತ್ತದೆ. ಮತ್ತು ಕ್ರಿಸ್ಮಸ್ ಕ್ಯಾರಲ್ಸ್ ಸಮಯದಲ್ಲಿ ನಿಮ್ಮ ಮನೆಗಳನ್ನು ಸಂದರ್ಶನ ಮಾಡುವಾಗ ನೀವೆಲ್ಲರೂ ಕೊಟ್ಟಂತ ಕಾಣಿಕೆಗಳು, ಒಂದನೇ ಗ್ರೂಪ್ DSI ಮತ್ತು ತಂಡದವರು ಮನೆಗಳನ್ನು ಸಂಧಿಸುವಾಗ ಬಂದಂತ ಕಾಣಿಕೆ 90,753 ರೂಪಾಯಿಗಳು. ಎರಡನೇ ಗ್ರೂಪ್ ರೆವರೆಂಡ್ ಮಾರ್ಟಿನ್ ಅಭಿಷೇಕಯ್ಯನವರು ಅವರ ಸಂಘದ ತಂಡದವರು ಸಂಧಿಸಿದಾಗ ಬಂದಂತ ಕಾಣಿಕೆ 1,08,664 ರೂಪಾಯಿಗಳು. ಮೂರನೇ ಗ್ರೂಪ್ ಮಾಸ್ಟರ್ ರಾಬರ್ಟ್ ಟಿ ಐನವರ ಜೊತೆಗೆ ಬಂದ ಅವರ ಸಂಘಟಿಗರು ಮನೆಗಳನ್ನು ಸಂಧಿಸುವಾಗ ಬಂದಂತ ಕಾಣಿಕೆ 73,850 ರೂಪಾಯಿಗಳು. ಹೀಗೆ ಒಟ್ಟು ಕ್ಯಾರಲ್ಸ್ ನಿಂದ ಬಂದಂತ ಕಾಣಿಕೆ 2,73,267 ರೂಪಾಯಿಗಳು. ಕ್ರಿಸ್ಮಸ್ ಈವ್ ಆರಾಧನೆಯಿಂದ ಬಂದಂತ ಕಾಣಿಕೆ 21,333 ರೂಪಾಯಿಗಳು. ಕ್ರಿಸ್ಮಸ್ ಹಬ್ಬದ ಆರಾಧನೆಯ ಕಾಣಿಕೆಯು 1,14,684 ರೂಪಾಯಿಗಳು. ಹೀಗೆ ಒಟ್ಟು 4,09,284 ರೂಪಾಯಿಗಳು. ಕಳೆದ ವಾರವಾರದ ಆರಾಧನೆಯ ಕಾಣಿಕೆಯು 13,470 ರೂಪಾಯಿಗಳು. ಸಭೆಯಲ್ಲಿ ತಿಳಿಸುವಂತ ಒಂದು ವಿಶೇಷವಾದಂತಹ ಮನವಿ, ಜನವರಿಯಿಂದ ಇಲ್ಲಿವರೆಗೆ ಅಂದ್ರೆ ವರ್ಷಾಂತ್ಯ ಮುಗಿತಾ ಬಂದು, ಆದರೆ ಅನೇಕ ಜನರು ಟೈಟ್ಗಳನ್ನು ಕೊಟ್ಟಿಲ್ಲ. ಅವರು ಯಾರ್ಯಾರು ಕೊಟ್ಟಿಲ್ಲೋ ನಿಮ್ಮ ಪುಸ್ತಕಗಳಲ್ಲಿ ನೀವೇ ನೋಡಿಕೊಂಡು ಈ ವರ್ಷದ ಹಳೆಯ ಟೈಟ್ಗಳನ್ನ ಕೊಡಬೇಕಾಗಿ ನಮ್ಮಲ್ಲಿ ಹೇಳಿಕೊಳ್ಳುವವರಾಗಿದ್ದೇವೆ. ಯಾಕಂದ್ರೆ ಕರ್ತನು ನಂಬಿಕೆಸ್ತನಾದಂತ ದೇವರು ನನ್ನನ್ನು ನಿಮ್ಮನ್ನು ನಮ್ಮ ಸಭೆಯನ್ನು ಆಶೀರ್ವಾದ ಮಾಡಿದ್ದಾರೆ, ವರ್ಷದ ಉದ್ದಕ್ಕೂ ಕಾಪಾಡಿದ್ದಾರೆ. ವರ್ಷದಲ್ಲಿ ಅನೇಕ ಕಾಯಿಲೆಗಳು ಬಂದಿವೆ, ಅನೇಕ ವೈರಸ್ಗಳು ಬಂದಿವೆ, ಅನೇಕ ಸಮಸ್ಯೆಗಳು ಬಂದಿವೆ, ಅನೇಕ ತೊಂದರೆಗಳು ಬಂದಿವೆ. ಆದರೆ ನನ್ನನ್ನು ನಿನ್ನನ್ನು ನನ್ನಿಂದ ದೋಣಿಯಲ್ಲಿ ಯೇಸು ಕ್ರಿಸ್ತನಿದ್ದು ಅನುಗಾಡುವಂತ ಪರಿಸ್ಥಿತಿಯಲ್ಲಿರುವಂತ ಶಿಷ್ಯರನ್ನ ಕಾಪಾಡಿದ್ದಾರೆ. ನನ್ನನ್ನು ನಿನ್ನನ್ನು ಕೂಡ ಕಾಪಾಡಿ ದಳ ಸೇರಿಸಿದ್ದಾರೆ. 2021ಕ್ಕೆ ನಡೆಸ್ತಾ ಇದ್ದಾರೆ. ಆತನ ನಾಮಕ್ಕೆ ಸ್ತೋತ್ರ. ಯಾವುದೇ ಚಿಂತೆ ಮಾಡದೆ ಆತನ ಕಾಣಿಕೆ ಆತನಿಗೆ ಕೊಡಿಸಿ ದೇವರ ಆಶೀರ್ವಾದವನ್ನು ಅನುಭವಿಸಿ. ಮತ್ತು ಒಂದು ಕುಟುಂಬ ಮಿಸ್ಟರ್ ಮಿಸಸ್ ರಾಜಗುರು ಕೆ ಪಾಟೀಲ್ ಮತ್ತು ಕುಟುಂಬದವರು 1,000 ರೂಪಾಯಿಗಳ ಕೃತಜ್ಞ ಕಾಣಿಕೆಯಾಗಿ ಸಮರ್ಪಿಸುತ್ತಾರೆ. ಇಂದು ಮತ್ತು ಈ ವಾರದ ಮಧ್ಯದಲ್ಲಿ ಜನ್ಮದಿನವನ್ನು ಕಾಣುವಂತಹ ಹೆಸರುಗಳು ಈ ರೀತಿಯಲ್ಲಿ ದಿನಾಂಕ 27/12/2022 ಮಿಸ್ಟರ್ PG ಹಿರೇಕೊಪ್ಪ, ಮಿಸ್ಟರ್ ಧೀರಾಜ್ ಎಸ್ ಅಂಚಿಮನೆ, ಮಿಸ್ಟರ್ ರಜತ್ ಮಲ್ಲಣ್ಣವರ್, ಮಿಸ್ ರೀಟಾ ವಿ ಹಿಂಗೇರ. 28/12/2022 ಮಿಸ್ಟರ್ ಸಾಮುವೆಲ್ ನಾಗೂರ್ ಸಾಮುವೆಲ್ ಮಹಾದೇವ್. 29/12/2022 ಮಿಸ್ಟರ್ ಸಂಜೀವ್ ಕುಮಾರ್ ಅಡಿನ, ಮಿಸಸ್ ವಿಜಯ ವೈ ಶಿವಾಪುರ್, ಮಿಸಸ್ ವೀಣಾ ಉಜ್ವಲ್ ಅಡಿನ. 30/12/2022 ಪ್ರಣೀತ ಪಾಟೀಲ್. 31/12/2022 ಮಿಸಸ್ ವಾಲೆನ್ಸ್ ಎಸ್ ಕಲರ್ಕೊಪ್ಪ. ದಿನಾಂಕ 1/1/2021 ಮಿಸಸ್ ಭಗವತಿ ಜಿ ಸ್ವಾಮಿ, ಮಿಸ್ಟರ್ ಅನೂಪ್ ಬಿ ಮುಂದಿನಮನೆ, ಮಿಸ್ ಮಮತಾ ಬಿ ಕುದ್ನೂರ್, ಮಿಸಸ್ ಮರ್ಸಿ ಈರಪ್ಪ, ಮಿಸಸ್ ಸುಂದರ ಪಿ ಮುಂದಿನಮನೆ, ಮಿಸ್ಟರ್ ಅಮೂಲ್ ಆರ್ ದುರ್ಗಣ್ಣವರ್, ಮಿಸ್ಟರ್ ರವಿ ದುರ್ಗಣ್ಣವರ್, ಮಮತಾ ಗುಂಡವಿ, ಶಾಂತಾ ಉಸ್ಮಾನಿ, ಸಾರಾ ಉಸ್ಮಾನಿ. 2/1/2021 ಮಿಸಸ್ ತೇಜಶ್ರೀ ಸಾಮುವೆಲ್ ಡ್ಯಾನಿಯಲ್, ಮಿಸಸ್ ಬಾಲಾಜಿ ಬಿಜಿಲಿ ಮುಂದಿನಮನೆ, ಪೀನಾ ಆರ್ ಮೋಹರೆ. ಮೊದಲು ವಾರ್ಷಿಕೋತ್ಸವ ಆಚರಿಸಿಕೊಳ್ಳುವಂತಹ ಕುಟುಂಬಗಳು 27/12/2021 ಮಿಸಸ್ ಅಂಡ್ ಮಿಸ್ಟರ್ ಭಾಸ್ಕರ್ ಚೇಮಾರ್ಯ, ಮಿಸ್ಟರ್ ಡಿಬಲ್ ಡಬ್ಲ್ಯೂ ಚಿನ್ನಯ್ಯ ಮತ್ತು
ಮಿಸಸ್ ಸುರೇಖಾ, ಮಿಸ್ಟರ್ ಪ್ರಸನ್ನ ಕುಮಾರ್ ಪಾಟೀಲ್ ಮತ್ತು ಮಿಸಸ್ ಕ್ರೋಸ್ಟಿನಾ ಪಿ ಪಾಟೀಲ್, ಮಿಸ್ಟರ್ ಅರುಣ್ ಕುಮಾರ್ ಶಾಪನ್ ಮತ್ತು ಮಿಸಸ್ ಪ್ರಿಸಿಲ್ಲಾ ಅರುಣ್ ಕುಮಾರ್, ಮಿಸಸ್ and Mr. Sundar Raj Hirekuri, Mrs. and Mr. Bhaskar S. Kundargi, Mrs. and Mr. Sapat Kumar Arugopal and Mrs. Seema S. Arugopal, Mr. Sanju M. Osmani and Mrs. Neeta S. Mr. and Mrs. Ishwar Kundargi. 28,100 Mr. Richard Richmond Matthew and Mrs. Sunita Matthews, Mr. Rohan Manohar Hirekuri ಮತ್ತು Mrs. Swati Rohan Hirekuri, Mr. Noel Chillar and Mrs. Amulya Yan, Mr. Vijay Ganesh ಮತ್ತು Mrs. Jyoti Vijay. 29/12/2022 Mr. P.P. Munirmani ಮತ್ತು Mrs. Sundara, Mr. and Mrs. and Mr. Michael Gundri. 30/12/2022 Mrs. and Mr. Anand Kadargoppa. ಮದುವೆಯ ಪ್ರಕಟಣೆ. ನಮ್ಮ ಸಭೆಯ ಸದಸ್ಯರಾದ ದಿವಂಗತರಾದ ದೇವಪುತ್ರರ ಹಂಚಿಮನಿ ಎಂಬುವರ ಮಗನಾದ ಮಿಸ್ಟರ್ ಸ್ಟೀವನ್ ಹೆಬ್ಬಾಕರಿಗೂ ಹಾಗೂ ಕಿತ್ತೂರು ಸಮುದ್ರ ಅಡ್ವೆಂಟಿಸ್ಟ್ ಸಭೆಯ ಸದಸ್ಯರಾದ ಮಿಸ್ಟರ್ ಚಿಕ್ಕಪ್ಪ ಎಂಬುವರ ಮಗನಾದ ಮಿಸ್ಟರ್ ಶಿಲ್ಪ ಎಂಬಾಕೆಯು ದಿನಾಂಕ 10/1/2021 11:30 ಗಂಟೆಗೆ ಪರಿಶುದ್ಧ ವಿವಾಹವು ಮೆಥಡಿಸ್ಟ್ ಸೆಂಟ್ರಲ್ ಚರ್ಚ್ ಬೆಳಗಾವಿಯಲ್ಲಿ ನಮ್ಮ ದೇವಾಲಯದಲ್ಲಿ ಜರುಗಿಸಲ್ಪಡುತ್ತದೆ. ಈ ಮದುವೆಯ ಸಂಬಂಧವಾಗಿ ಏನಾದರೂ ಅಡ್ಡಿ ಅಭ್ಯಂತರಗಳಿದ್ದಲ್ಲಿ ಸಭಾಪಾಲಕರಿಗೆ ಲಿಖಿತದ ಮೂಲಕ ತಿಳಿಸತಕ್ಕದ್ದು. ಈ ಸಂದರ್ಭದಲ್ಲಿ ಜನ್ಮದಿನವನ್ನು ಕಾಣುವಂತವರು ಮದುವೆ ಆಶೀರ್ವಾದವನ್ನು ಆಚರಿಸಿಕೊಳ್ಳುವಂತವರು ಆರಾಧನೆಯಲ್ಲಿ ಇರುವುದಾದರೆ ದಯವಿಟ್ಟು ನಿಂತುಕೊಳ್ಳಬೇಕಾಗಿ ಪ್ರಾರ್ಥಿಸುವ ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯಾದ ದೇವರೇ, ಸಭೆಯನ್ನು ಆಶೀರ್ವಾದ ಮಾಡುವಾಗಲೇ ಸಭೆಯ ಕುಟುಂಬಗಳನ್ನು ಆಶೀರ್ವಿಸುವಾಗಲೇ ನೀನು ವಂದಿಸುತ್ತೇವೆ. ಈಗಿನ ಅನೇಕ ಕುಟುಂಬಗಳಲ್ಲಿ ಅನೇಕ ಮಕ್ಕಳು ಜನ್ಮದಿನವನ್ನು ಕಾಣುತ್ತಾ ಇದ್ದಾರೆ. ಈ ವಾರದಲ್ಲಿ ಮಾತ್ರವಲ್ಲ, ಅನೇಕ ಕುಟುಂಬಗಳು ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಳ್ತಾ ಇದ್ದಾರೆ. ಅವರೆಲ್ಲರನ್ನು ಆಶೀರ್ವದಿಸು. ಜನ್ಮದಿನ ಕಾಣುವಂತವರಿಗೂ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವವರಿಗೆ ದೀರ್ಘಾಯುಷ್ಯದ ಮೂಲರು ನೀನೆ. ನಾವು ನಿನ್ನನ್ನೇ ಬೇಡುತ್ತೇವೆ. ಇವರೆಲ್ಲರ ಆರೋಗ್ಯಗಳು, ಪಾಲನೆಗಳು, ಶಾಂತಿ, ಸಮಾಧಾನ, ನೆಮ್ಮದಿ, ಸಂತೃಪ್ತಿ, ಅಭಿವೃದ್ಧಿ, ಸಮೃದ್ಧಿ ಅನುಗ್ರಹಿಸಿ ಹಸರು ಹುಲ್ಲುಗ ಅವುಗಳಲ್ಲಿ ನಡೆಸು. ಮಾತ್ರವಲ್ಲದೆ ಪ್ರಾಮುಖ್ಯವಾಗಿ ಮದುವೆಯಾಗಲು ಹೊರಡಿರುವಂತ ಸ್ಟೀವನ್ ಮತ್ತು ಶಿಲ್ಪ, ಈ ಅವಸರ ಮಕ್ಕಳನ್ನು ಕೂಡ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಸಿದ್ಧಪಡಿಸು. ಈಗೂ ನೂತನವಾಗಿ ಕಟ್ಟುತ್ತಾ ಇರುವಂತ ಈ ಮನೆಯ ಬಂಡೆಯ ಮೇಲೆ ಈ ಲೋಕದಲ್ಲಿ ಸಾಕ್ಷಿಯಾಗಿ ಇವರನ್ನು ನಿಲ್ಲಿಸಲು ಪ್ರಾರ್ಥಿಸುತ್ತೇವೆ. ಸ್ತುತಿ ಸ್ತೋತ್ರದ ಕಾಣಿಕೆಯನ್ನು ಕೊಟ್ಟಿರುವಂತ ರಾಜು ಪಾಟೀಲ್ ಅವರ ಕುಟುಂಬಗಳು ಕೂಡ ಆಶೀರ್ವಿಸುವ ಕೊರತೆಗಳನ್ನು ನೀಗಿಸಿ ನಿನ್ನಲ್ಲಿ ಸದಾಕಾಲ ಸಾಕ್ಷಿಯಾಗಿ ಜೀವಿಸಲು ಇವರೆಲ್ಲರನ್ನು ಆಶೀರ್ವಾದ ಮಾಡಬೇಕಾಗಿ ಯೇಸುವಿನ ಒಂದು ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಈ ಸಂದರ್ಭದಲ್ಲಿ ನಾವು ಮೊದಲಲ್ಲಿ ಪ್ರೆಸೆಂಟ್ ವರ್ಷಿಪ್ ಅವರು ಹೊಂದಿರುವುದು ಪ್ರೆಸೆಂಟ್ ವರ್ಷಿಪ್ ನಡೆಸಬೇಕಾಗಿಯೂ ಮೂಲಕವಾಗಿ ಭಕ್ತಿಪೂರ್ವಕವಾಗಿ ನಾವು ನೀನು ಕರ್ತನ ಸ್ವರವನ್ನು ಕೇಳಲು ಸಿದ್ಧರಾಗೋಣ. ಕರ್ತನು ಈ ದಿನ ನನ್ನೊಂದಿಗೂ ನಿನ್ನೊಂದಿಗೂ ಮಾತನಾಡಲು ಸಿದ್ಧನಿದ್ದಾನೆ. ರಕ್ಷಕನಾಗಿದ್ದುಕೊಂಡು ನಮ್ಮನ್ನ ಮುನ್ನಡೆಸುವಂತ ತಂದೆಯಾದ ದೇವರು ಆಗಿದ್ದಾನೆ. ಈ ಸಮಯದಲ್ಲಿ ನಾವೆಲ್ಲರೂ ಸರಿಯಾಗಿಯೇ ತಿಳಿದುಕೊಂಡು ನಿಮ್ಮ ಕೈಗಳಲ್ಲಿ ಕೊಡಲ್ಪಟ್ಟಂತ ಶೀಟಿನಲ್ಲಿ ಇರ್ತಕ್ಕಂಥ ಈ ಹಾಡನ್ನ ಹಾಡುತ್ತಾ, ಸ್ತುತಿ ಗೀತೆಯನ್ನು ಹಾಡುತ್ತಾ ಕರ್ತನನ್ನ ನಾವು ಮಹಿಮೆಪಡಿಸೋಣ. ಇಂದು ಶುಭ ದಿನವು, ಅತ್ಯಂತ ದಿನವು, ಯೇಸು ರಾಜ ಹುಟ್ಟಿದ ಸ್ತೋತ್ರ ಗೀತೆ ಹಾಡುವ ಎನ್ನುವಂತ ಈ ಹಾಡಿನ ನಿಮಿತ್ತ ಕರ್ತನನ್ನು ನಾವು ಸ್ತೋತ್ರವಾಗಿರೋಣ. ಇಂದು ಶುಭ ದಿನವು, ಹರುಷತನ ದಿನವು, ಯೇಸು ರಾಜ ಹುಟ್ಟಿದ ಸ್ತೋತ್ರ
ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ದೇವರ ಪರಿಶುದ್ಧ ಆಲಯದಲ್ಲಿ ಸೇರಿ ಬಂದಂತ ನಿಮ್ಮೆಲ್ಲರಿಗೆ ದೇವರ ಕೃಪೆ, ದೇವರ ಪ್ರೀತಿ, ಆತನ ಸಮಾಧಾನ, ಆತನ ಬೆಳಕು, ಆತನ ರಕ್ಷಣೆ ನಿಮ್ಮೆಲ್ಲರಿಗೆ ಅನುಗ್ರಹವಾಗಲಿ. ತಂದೆಯಾದ ದೇವರಿಗೆ ನಾವು ಸ್ತುತಿ ಸ್ತೋತ್ರವನ್ನ ಈ ಪರಿಶುದ್ಧ ಎರಡನೆಯ ಆರಾಧನೆಯಲ್ಲಿ ನಾವು ಸಲ್ಲಿಸೋಣ. ಪ್ರಿಯರೇ, ಎರಡು ಕಡಿಮೆಯಾಗಿದೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಒಂದು ದಿವಸದಲ್ಲಿ ವರ್ಷದ ಕೊನೆಯ ಭಾನುವಾರದಲ್ಲಿ ನಾವು ಸೇರಿರುವುದರಿಂದ ದೇವರು ಎಷ್ಟು
ಮೇಲೆ ಇಟ್ಟು ಎಷ್ಟು ಆಶೀರ್ವಾದಕ್ಕೆ ನಮ್ಮನ್ನ ಪಾತ್ರರನ್ನಾಗಿ ಮಾಡಿ, ಎಷ್ಟು ಸಂಗತಿಗಳಿಂದ ನಮಗೆ ಬಿಡುಗಡೆಯನ್ನು ನೀಡಿ, ಎಷ್ಟು ಅಂಧಕಾರದ ಶಕ್ತಿಗಳಿಂದ ನಮಗೆ ಬಿಡುಗಡೆಯನ್ನು ನೀಡಿ, ಸೈತಾನನ ಹೊಂಚುಗಳಿಂದ ನಮಗೆ ಬಿಡುಗಡೆಯನ್ನು ನೀಡಿ, ವೈರಿಗಳಿಂದ ನಮಗೆ ಬಿಡುಗಡೆಯನ್ನು ನೀಡಿ, ಅಪಘಾತಗಳಿಂದ ನಮಗೆ ಬಿಡುಗಡೆಯನ್ನು ನೀಡಿ, ಈ ದಿವಸ ಕೊನೆಯ ಭಾನುವಾರವನ್ನು ನೋಡುವಂತ ಸೌಭಾಗ್ಯದಲ್ಲಿ ದೇವರು ನಮ್ಮನ್ನು ನಡೆಸಿರುವುದರಿಂದ ಆತನಿಗೆ ನಾವು ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವುದು ಕ್ರೈಸ್ತಿಯ ಜೀವನದ ಆದ್ಯ ಕರ್ತವ್ಯವಾಗಿದೆ. ಕರ್ತನಲ್ಲಿ ಪ್ರಿಯವಾದವರೇ, ನಾವು ನೋಡ್ತೇವೆ, ಕಳೆದ ಡಿಸೆಂಬರ್ನಿಂದ ಪ್ರಾರಂಭವಾದಂತಹ ವ್ಯಾಧಿಯು ಕಳೆದ ಡಿಸೆಂಬರ್ನ ಸಮಯದಲ್ಲಿ ಇಡೀ ವಿಶ್ವವನ್ನೇ ಹರಡಿಕೊಂಡಂತ ವ್ಯಾಧಿಯು ಈ ಡಿಸೆಂಬರ್ ತನಕ ಅದು ಪ್ರಭಾವವನ್ನ ಮಾನವರ ಮೇಲೆ ಬೀರಿದಂತ ಸಂದರ್ಭದಲ್ಲಿಯೂ ಕೂಡ ದೇವರ ಆಲಯದಲ್ಲಿ ಸೇರಿ ಬರುವಂತ ನಮಗೆ ದೇವರು ರಕ್ಷಣೆಯನ್ನ ಅನುಗ್ರಹಿಸಿದ್ದಾನೆ. ದೇವರು ನಮಗೆ ಪ್ರೀತಿಯನ್ನ ಸತತವಾಗಿ ಮಾಡಿದ್ದಾನೆ. ದಾರಿಯನ್ನ ತಪ್ಪಿದವರಾಗಿ ನಾವು ಅನೇಕ ಸಂಗತಿಗಳನ್ನು ನಾವು ಮಾಡಿದರೂ ಕೂಡ, ಅನೇಕ ಕ್ರಿಯೆಗಳನ್ನು ನಾವು ಮಾಡಿದರೂ ಕೂಡ ತಂದೆಯಾದ ದೇವರು ಈ ಪರಿಶುದ್ಧವಾದಂತಹ ದಿವಸದಂದು ನಮ್ಮ ಪಾಪಗಳನ್ನು ನೋಡದೆ, ನಮ್ಮ ಜೀವಿತವನ್ನು ನೋಡದೆ, ನಾವು ಎಂಥವರು ಎನ್ನುವಂಥದ್ದನ್ನ ಆತನು ನೆನಪಿಗೆ ತಂದುಕೊಳ್ಳದೆ, ಪ್ರೀತಿಯನ್ನೇ ಆತನ ಪ್ರಸನ್ನತೆಯಿಂದ ನಮ್ಮ ಕಡೆಗೆ ಬಿಡುಗಡೆಯನ್ನ ಮಾಡಿ, ರಕ್ಷಣೆಯನ್ನು ನಮ್ಮ ಕಡೆಗೆ ಬಿಡುಗಡೆ ಮಾಡಿ, ಕೃಪೆಯ ಮೇಲೆ ಕೃಪೆಗಳನ್ನು ನಮ್ಮ ಮೇಲೆ ಬಿಡುಗಡೆ ಮಾಡಿ, ಆಶೀರ್ವಾದಗಳ ಮೇಲೆ ಆಶೀರ್ವಾದಗಳನ್ನು ಬಿಡುಗಡೆ ಮಾಡಿ, ರಕ್ಷಣೆಯಿಂದ ನಮ್ಮನ್ನ ಶೃಂಗರಿಸುತ್ತಾ ಈ ವರ್ಷದ ಕೊನೆಯ ಭಾನುವಾರದಲ್ಲಿ ಕರ್ತರು ನಮ್ಮನ್ನು ನಡೆಸಿರುವುದರಿಂದ ನಾವು ಆತನಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವುದು ನಮ್ಮ ಜೀವನದ ಆದ್ಯ ಕರ್ತವ್ಯವಾಗಿದೆ. ಕ್ರೈಸ್ತಿಯ ಜೀವನದ ಜವಾಬ್ದಾರಿಯಾಗಿದೆ ಎನ್ನುವಂಥದ್ದನ್ನ ಈ ಸಮಯದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಪ್ರಿಯರೇ, ಪ್ರಿಪರೇಷನ್ ಎನ್ನುವಂತ ಪದವನ್ನು ನಾವು ಅನೇಕ ಸಾರಿ ಪುಲ್ಪಿಟ್ನಿಂದ ಕೇಳಿಸಿಕೊಳ್ತೇವೆ. ಸ್ಪೆಷಲಿ ಪ್ರಿಪರೇಷನ್ ಎನ್ನುವಂಥದ್ದು ಆಧ್ಯಾತ್ಮಿಕವಾದಂತ ನಮ್ಮ ಕ್ರೈಸ್ತಿಯ ಜೀವನದಲ್ಲಿ, ಬೋಧನೆಯಲ್ಲಿ ಬಹಳಷ್ಟು ಪ್ರಾಮುಖ್ಯವಾದಂತಹ ಒಂದು ಸ್ಥಾನವನ್ನ ಭಕ್ತರ ಜೀವನದಲ್ಲಿ ಅದು ಪಡೆದುಕೊಂಡಿದೆ ಎನ್ನುವುದನ್ನು ನಾವು ನೋಡ್ತೇವೆ. ಪ್ರಿಪರೇಷನ್ ಎನ್ನುವಾಗ ಟು ಗೆಟ್ ರೆಡಿ, ಟು ಬಿ ರೆಡಿ, ಸಿದ್ಧರಾಗುವಂಥದ್ದು ಎನ್ನುವಂತ ಈ ಪದದ ಅರ್ಥ ಎಂದು ನಾವು ಈ ಸಮಯದಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಪ್ರಿಪರೇಷನ್ ಎನ್ನುವಾಗ ನಮ್ಮ ಜೀವನದ ಪ್ರತಿ ಒಂದೊಂದು ಸಂಗತಿಗಳಲ್ಲಿ ನಾವು ಸಿದ್ಧತೆಯನ್ನ ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಸಿದ್ಧತೆಗಳು ಎನ್ನುವಾಗ, ಪ್ರಿಪರೇಷನ್ ಎನ್ನುವಾಗ ನಮ್ಮ ಜೀವನದಲ್ಲಿ ಹಬ್ಬಗಳನ್ನು ಆಚರಣೆ ಮಾಡುವುದಕ್ಕಾಗಿ ನಾವು ಸಿದ್ಧರಾಗುವಂಥದ್ದು, ಜನ್ಮ ದಿವಸವನ್ನ ಆಚರಣೆ ಮಾಡುವುದಕ್ಕೋಸ್ಕರವಾಗಿ ಸಿದ್ಧರಾಗುವಂಥದ್ದು, ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಸಿದ್ಧರಾಗುವಂಥದ್ದು, ದಾಂಪತ್ಯ ಜೀವನವನ್ನು ಪ್ರಾರಂಭ ಮಾಡುವುದಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುವಂಥದ್ದು, ಇಂಥ ವಿಶೇಷಕರವಾದಂತಹ ಹಬ್ಬಗಳನ್ನ ಆಚರಣೆ ಮಾಡುವುದಕ್ಕೋಸ್ಕರವಾಗಿ ಸಿದ್ಧರಾಗುವಂಥದ್ದು, ಪ್ರಯಾಣಕ್ಕೋಸ್ಕರವಾಗಿ ಸಿದ್ಧರಾಗುವಂಥದ್ದು, ಕುಟುಂಬವನ್ನು ಕಟ್ಟಬೇಕು, ಮನೆಯನ್ನ ನಾವು ಕಟ್ಟಬೇಕು ಎನ್ನುವಂತ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಳುವಂಥದ್ದು, ಇವೆಲ್ಲ ಸಂಗತಿಗಳನ್ನ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರಿಯವಾದವರೇ, ಪರಿಶುದ್ಧ ಭಾನುವಾರ, ಕೊನೆಯ ಭಾನುವಾರವಾದಂತ ಈ ದಿವಸದಲ್ಲಿ ಆತನ ಆಲಯದಲ್ಲಿ ಸೇರಿ ಬಂದಂತ ಕ್ರೈಸ್ತ ಭಕ್ತರಾದ ನಿಮಗೆ ದೇವರ ಪ್ರಸನ್ನತೆಯಲ್ಲಿ ನೂತನ ವರ್ಷದಲ್ಲಿ ಕಾಲಿಡುವುದಕ್ಕೋಸ್ಕರವಾಗಿ ನಾವು ಸಿದ್ಧರಾಗಿದ್ದೇವಾ ಎನ್ನುವಂತ ಪ್ರಶ್ನೆಯನ್ನ ಈ ಸಮಯದಲ್ಲಿ ನಿಮ್ಮೆಲ್ಲರಿಗೆ ಹಾಕಲು ನಾನು ಇಷ್ಟೊಳ್ಳನಾಗಿದ್ದೇನೆ. Are we ready to enter into the new life or the new year that is lying ahead of us? ನೂತನ ವರ್ಷದಲ್ಲಿ ನಾವು ಸಾಗುವುದಕ್ಕೋಸ್ಕರವಾಗಿ
ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವಾ ಎನ್ನುವಂತ ಪ್ರಶ್ನೆ ಈ ದಿವಸ ನಾವು ಹಾಕಿಕೊಳ್ಳಬೇಕಾಗಿದೆ ಪ್ರಿಯರೇ. ಇದು ಪ್ರಿಪರೇಷನ್ ಎನ್ನುವಂಥದ್ದು ದೈವಿಕವಾದಂತ ಒಂದು ಪದವನ್ನ ಉಳ್ಳಂತ ಪದವಾಗಿದೆ ಎನ್ನುವಂಥದ್ದನ್ನ, ಆತ್ಮಿಕವಾದಂತ ಬಲವನ್ನ ನೀಡುವಂತ ಪದವಾಗಿದೆ ಎನ್ನುವಂಥದ್ದನ್ನ ಈ ದಿವಸದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಆ ವೀಕ್ಷಣೆ ನಾವು ಸಿದ್ಧರಾಗಿದ್ದೇವಾ ಎನ್ನುವಂತ ಒಂದು ಪ್ರಶ್ನೆ ಈ ದಿವಸದಲ್ಲಿ ಓದಲ್ಪಟ್ಟಿರತಕ್ಕಂಥ ಪರಿಶುದ್ಧ ವಾಕ್ಯದ ಭಾಗದ ಕಡೆಗೆ ನಾವು ನಮ್ಮ ಗಮನವನ್ನು ಹಾಕುವುದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರಿಗೆ ಪ್ರವಾದಿಯ ಮಾತುಗಳ ಕಡೆಗೆ, ದೇವರು ನುಡಿದಂತ ಮಾತಿನ ಕಡೆಗೆ ನಿಮ್ಮನ್ನು ಕರೆದುಕೊಂಡು ಹೋಗಲು ನಾನು ಇಷ್ಟವುಳ್ಳವನಾಗಿದ್ದೇನೆ. ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ ವಚನ 12ರಿಂದ ಮುಂಭಾಗದಲ್ಲಿ ನಾವು ನೋಡುವಾಗ ಒಂದು ವಿಷಯವನ್ನ ನಮಗೆ ದೇವರು ಅಪ್ಪಣೆ ಎನ್ನುವುದಕ್ಕಿಂತ ರಿಕ್ವೆಸ್ಟ್ ಅನ್ನ ಮಾಡುತ್ತಾ ಇದ್ದಾನೆ. See, God is requesting the humanity who are equal to dust. ಧೂಳಿಗೆ ಸಮಾನವಾದ ನಮಗೆ ಆತನಿಗೆ ರಿಕ್ವೆಸ್ಟ್ ಮಾಡುತ್ತಾ ಇದ್ದಾನೆ. ಏನೆಂದರೆ, ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ಪುನಃ ಹೇಳುತ್ತೇನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳನ್ನಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ದಯವು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪೆಯು ಉಳ್ಳವನಾಗಿದ್ದಾನೆ ಎನ್ನುವಂತ ಒಂದು ಮಾತು ಇಲ್ಲಿ ಬರೆಯಲ್ಪಟ್ಟಿದೆ. ಈಗಲಾದರೂ ಈ ಸಮಯದಲ್ಲಿ ತಕ್ಷಣವೇ ದೇವರ ಕಡೆಗೆ ನೋಡುವಂತಹ ಸಮಯ, ದೇವರ ಕಡೆಗೆ ತಿರುಗಿಕೊಳ್ಳುವಂತಹ ಸಮಯ. ಈಗಲಾದರೂ ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳಿರಿ ಎನ್ನುವಂತ ಮಾತನ್ನ ದೇವರು ಈ ಸಮಯದಲ್ಲಿ ನಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ಪ್ರಿಯವಾದವರೇ, ಈಗಲಾದರೂ ಇಟ್ ಇಸ್ ನಾಟ್ ಆಫ್ಟರ್ 1 hour, 1 ಗಂಟೆ ಆದ ಮೇಲೆ ಅಲ್ಲ, 1 ದಿವಸ ಆದ ಮೇಲೆ ಅಲ್ಲ, 1 ವಾರ ಆದ ಮೇಲೆ ಅಲ್ಲ, ನಾನು ನೂತನ ವರ್ಷದಲ್ಲಿ ಕಾಲಿಡುವುದಕ್ಕಿಂತ ಮುಂಚಿತವಾಗಿ 31ನೇ ತಾರೀಕು ವಾಚ್ಮ್ಯಾನ್ ಸರ್ವಿಸ್ ಅಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವಂತದ್ದಲ್ಲ. ಇಟ್ ಇಸ್ ಅ ಟೈಮ್ when God preaches you through his servant. ಆತನ ಸೇವಕರ ಮುಖಾಂತರವಾಗಿ ನಿಮ್ಮೊಟ್ಟಿಗೆ ಆತನ ಮಾತುಗಳನ್ನ ಪ್ರಬೋಧನೆ ಮಾಡುವಂತ ಆ ಸಮಯದಲ್ಲಿ ಆತನ ಕಡೆಗೆ ತಿರುಗಿಕೊಳ್ಳುವಂತದನ್ನ ನಾವು ನೋಡಬೇಕಾಗಿದೆ. 12 ಮಂದಿ ಶಿಷ್ಯರನ್ನ ದೇವರು ಕರೆಯುವಾಗ, ಯೇಸು ಕ್ರಿಸ್ತನು ಕರೆಯುವಾಗ, ಅವರು ಮೀನು ಹಿಡಿಯುವಂತ ಸಂದರ್ಭದಲ್ಲಿ, ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತ ಸಂದರ್ಭದಲ್ಲಿ, ಮತ್ತಾಯನೇ ನನ್ನನ್ನ ಹಿಂಬಾಲಿಸು ಎಂದು ಹೇಳಿದಾಗ, ಪೇತ್ರನೇ ನನ್ನನ್ನ ಹಿಂಬಾಲಿಸು ಎಂದು ಹೇಳಿದಾಗ, ಯೋಹಾನನೇ ನನ್ನನ್ನ ಹಿಂಬಾಲಿಸು ಎಂದು ಹೇಳಿದಾಗ, ಇಸ್ಕರಿಯೋತನನ್ನ ಹಿಂಬಾಲಿಸು ಎಂದು ಹೇಳಿದಾಗ, ಅವರು ತಕ್ಷಣವೇ ಎಲ್ಲವನ್ನ ಬಿಟ್ಟು ಆ ಸಮಯದಲ್ಲಿಯೇ ದೇವರನ್ನ ಹಿಂಬಾಲಿಸಿದರು ಎನ್ನುವಂಥದ್ದನ್ನು ನಾವು ನೋಡ್ತೇವೆ. 2 ಸಂಗತಿಗಳ ಶಿಷ್ಯತ್ವವನ್ನು ನಾವು ಆತ್ಮಿಕವಾದ ಬೋಧನೆಗಳಲ್ಲಿ ನಾವು ನೋಡ್ತೇವೆ. ಇಸ್ಕರಿಯೋತನ ಕುರಿತಾಗಿಯೂ ಕೂಡ ನಾವು ಮಾತನಾಡುತ್ತೇವೆ. ದೇವರನ್ನ ಹಿಂಬಾಲಿಸುತ್ತಾ ಆತನ ಅದ್ಭುತ ಕಾರ್ಯಗಳನ್ನ ಕಣ್ಣಾರೆ ನೋಡಿದಂತ ವ್ಯಕ್ತಿಯೂ ಕೂಡ ಒಂದು ದಿವಸ ಆತನನ್ನೇ ಬೆಟ್ರೆ ಮಾಡಿರ್ತಕ್ಕಂಥದ್ದು, ತಿರಸ್ಕರಿಸಿರ್ತಕ್ಕಂಥದ್ದು, ಹಿಡಿದುಕೊಟ್ಟಂಥದ್ದನ್ನ ನಾವು ನೋಡ್ತೇವೆ. ಈ ದಿವಸದಲ್ಲಿ ನಮ್ಮ ಜೀವನದ ಸಂಗತಿಯು ಅದೇ ರೀತಿಯಲ್ಲಿ ಎನ್ನುವಂಥದ್ದನ್ನ
ನಾವು ವಿಚಾರ ಮಾಡಬೇಕಾಗಿದೆ. ಅರಿಯದೆ ಹೋಗಿರುವುದರಿಂದ ಯೇಸು ಕ್ರಿಸ್ತನನ್ನ ಹಿಡಿದುಕೊಡ್ತಾನೆ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಒಂದು ವೇಳೆ ಈ ದಿವಸ ನಾವು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ತಿರುಗಿ ನಾವು ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕುತ್ತಾ ಇದ್ದೇವೆ ಎನ್ನುವಂಥದ್ದನ್ನ ಈ ಸಮಯದಲ್ಲಿ ನಾವೆಲ್ಲರೂ ನೆನಪಿಗೆ ತಂದುಕೊಳ್ಳಬೇಕಾಗಿದೆ. ಕರ್ತನಲ್ಲಿ ಪ್ರಿಯವಾದವರೇ, ದೇವರು ತೀರ್ಥ ಶಾಂತಿಯುಳ್ಳವನು, ಪೂರ್ಣ ಪ್ರೀತಿಯುಳ್ಳವನು, ಕನಿಕರವುಳ್ಳವನು, ಮಹಾಕೃಪೆಯುಳ್ಳವನಾಗಿರುವಂತಹ ದೇವರು ಈ ದಿವಸ ನಮ್ಮೆಲ್ಲರನ್ನಾದರೂ ಕರೆಯುತ್ತಾ ಇದ್ದಾನೆ. ಈಗಲಾದರೂ ನನ್ನ ಕಡೆಗೆ ತಿರುಗಿಕೊಳ್ಳಿ ಎನ್ನುವಂಥದ್ದು. ಈ ಸಮಯದಲ್ಲಿ ನನ್ನ ಸಂದೇಶದ ತಿರುಳನ್ನ ಈ ರೀತಿಯಲ್ಲಿ ನಾನು ಇಟ್ಟಿದ್ದೇನೆ. ಅದೇನೆಂದರೆ covenantal Christmas, covenantal Christmas, discerning a new beginning ಎನ್ನುವಂಥದ್ದು. ಒಡಂಬಡಿಕೆಯ ಕ್ರಿಸ್ತನ ಜನನ, ನೂತನ ದಾರಿಯ ವಿವೇಚನೆ ಎನ್ನುವಂಥದ್ದು. ನೂತನ ದಾರಿಯ ವಿವೇಚನೆ ಎನ್ನುವಂಥದ್ದನ್ನ ಈ ಸಮಯದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಕರ್ತನಲ್ಲಿ ಪ್ರಿಯವಾದವರೇ, ಈಗಾಗಲೇ ಪ್ರಯಾಣವನ್ನ 2020ನೇ ಪ್ರಯಾಣವನ್ನು ನಾವು ಮುಗಿಸಲಿಕ್ಕೆ ಬಂದಿದ್ದೇವೆ. 2020 ನಮ್ಮ ಜೀವನದಲ್ಲಿ ನಾನಾ ವಿಧವಾದಂತಹ ಸಂಗತಿಗಳನ್ನು ನಮಗೆ ಉಂಟು ಮಾಡಿದೆ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ನಾನಾ ವಿಧವಾದಂತಹ ಕಷ್ಟಗಳನ್ನು ಕೂಡ ನೋಡಿದ್ದೇವೆ. ಸಂತೋಷಕರವಾದಂತಹ ಜೀವನವನ್ನ ಈ 1 ವರ್ಷದ ಅವಧಿಯಲ್ಲಿ ನಾವು ನೋಡಿದ್ದೇವೆ. ಹಾಗಾದರೆ ದೇವರ ಕಡೆಗೆ ಆತನ ದಾರಿಯನ್ನ, ನೂತನ ದಾರಿಯನ್ನ ವಿವೇಚಿಸಲಿಕ್ಕೆ, ಅದನ್ನು ನಾವು ಪಡೆದುಕೊಳ್ಳಲಿಕ್ಕೆ, ಅದನ್ನು ನಾವು ಗ್ರಹಿಸಿಕೊಳ್ಳಲಿಕ್ಕೆ ಸಿದ್ಧರಾಗಿದ್ದೇವೆ ಎನ್ನುವಂತಹ ಒಂದು ಆಲೋಚನೆ, ಇಂಟ್ರೋಸ್ಪೆಕ್ಷನ್, ಮೆಡಿಟೇಷನ್ ಈ ಸಮಯದಲ್ಲಿ ನಾವು ಮಾಡುವುದು ಬಹಳ ಪ್ರಾಮುಖ್ಯವಾಗುತ್ತದೆ. Covenantal Christmas, discerning a new beginning, ನೂತನ ದಾರಿಯನ್ನ ವಿವೇಚಿಸುವಂಥದ್ದು ಈ ದಿವಸದ, ಈ ಭಾನುವಾರದ ಸಂಕಲ್ಪವಾಗಿದೆ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಬೇಕು. 3 ಪಾಯಿಂಟ್ಸ್ಗಳ ಮೇಲೆ ಕ್ಲುಪ್ತವಾಗಿ ನನ್ನ ಸಂದೇಶವನ್ನ ನಾನು ನಿಮಗೆ ತಿಳಿಸಲಿಕ್ಕೆ ನಾನು ಪ್ರಯತ್ನ ಪಡುತ್ತೇನೆ ಪ್ರಿಯರೇ. ಮೊದಲನೆಯ ಪಾಯಿಂಟ್ ಅನ್ನ discerning a new beginning, ನೂತನ ದಾರಿಯನ್ನ ವಿವೇಚಿಸುವಂತ ಈ ತಿರುಳಿನ ಮೇಲೆ ಮೊದಲನೆಯ ಸಂಗತಿಯನ್ನು ನಾವು ನೋಡುವುದಾದರೆ, covenantal Christmas, a time of praising Christ. ಒಡಂಬಡಿಕೆಯ ಕ್ರಿಸ್ತ ಜನನದ ಹಬ್ಬವನ್ನು ನಾವು ಆಚರಣೆ ಮಾಡುವಾಗ ಈ ಸಮಯ ದೇವರ ಕಡೆಗೆ, ಕ್ರಿಸ್ತನ ಕಡೆಗೆ ನೋಡುವಂತದ್ದಾಗಿರಬೇಕು ಎನ್ನುವಂಥದ್ದು. ಗೇಜಿಂಗ್ ಕ್ರೈಸ್ಟ್, ಫಿಕ್ಸಿಂಗ್ our eyes on the Lord, ದೇವರ ಮೇಲೆ ನಮ್ಮ ದೃಷ್ಟಿಯನ್ನು ಹಾಕುವಂಥದ್ದು. ದೇವರ ಮೇಲೆ ಯಾವಾಗ ನಮ್ಮ ದೃಷ್ಟಿಯನ್ನು ಹಾಕುತ್ತೇವೋ ನಾವು ಡಿಸ್ಟ್ರಾಕ್ಟ್ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಪ್ರಿಯರೇ. ನಾವು ದಾರಿ ತಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥದ್ದನ್ನ ಈ ಸಮಯದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ. ದೇವರ ದಾರಿಯನ್ನ ನಮ್ಮ ದಾರಿಯನ್ನಾಗಿ ಮಾಡಿಕೊಳ್ಳುವಂಥದ್ದು. Discerning and gazing at Christ means to discern God's nature and His divinity. ದೇವರ ಕ್ರಿಸ್ತನ ದೈವತ್ವವನ್ನ, ದೈವತ್ವದಿಂದ ತುಂಬಿದಂತ ಆತನ ಲಕ್ಷಣಗಳನ್ನ ನಾವು ಗ್ರಹಿಸಿಕೊಳ್ಳುವಂಥದ್ದು ಈ ದಿವಸವಾಗಿದೆ ಎನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ. ಕರ್ತನಲ್ಲಿ ಪ್ರಿಯವಾದವರೇ, ಕವನೆಂಟ್ ಎನ್ನುವಾಗ ಒಡಂಬಡಿಕೆ ಮಾಡಿಕೊಳ್ಳುವಂಥದ್ದು, ಕ್ರಿಸ್ತನೊಟ್ಟಿಗೆ ನಾವು ಒಡಂಬಡಿಕೆ ಮಾಡಿಕೊಳ್ಳುವಂಥದ್ದು, ಕ್ರಿಸ್ತನೊಟ್ಟಿಗೆ ಒಪ್ಪಂದ ಮಾಡಿಕೊಳ್ಳುವಂಥದ್ದು, ಕ್ರಿಸ್ತನೊಟ್ಟಿಗೆ ನಾವು ಕ್ರಿಸ್ತನ ನಿಮಿತ್ತ ನಾವು ವಾಗ್ದಾನ ಮಾಡುವಂಥದ್ದಾಗಿದೆ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. Gazing at Christ, ಕ್ರಿಸ್ತನನ್ನ ದೃಷ್ಟಿಯಿಂದ ನಾವು ನೋಡುವಂಥದ್ದು ಎನ್ನುವಂಥದ್ದನ್ನು ಆಲೋಚನೆ ಮಾಡುವಾಗ ಕೀರ್ತನೆಗಾರರು ಬಹಳಷ್ಟು ಸ್ಪಷ್ಟವಾಗಿ ಇದರ ಕುರಿತಾಗಿ ಬರೆಯುತ್ತಾನೆ. ಕೀರ್ತನೆ 121 ಮೊದಲನೇ ವಚನದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆ
ಪರ್ವತ ಇರುವಾಗ it is always attributed to the holy dwelling place of the most high God. ಯಹೋವೇ, ಯೆಹೋವ ದೇವರು ವಾಸಿಸುವಂತಹ ಸ್ಥಳ ಪರ್ವತ ಎಂದು ಅದಕ್ಕೆ ಈ ಟರ್ಮ್ ಯೂಸ್ ಮಾಡಲ್ಪಟ್ಟಿದೆ. ಕೀರ್ತನೆಗಾರನು ಹೇಳುತ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ಅಂದರೆ ನಾನು ಕಣ್ಣೆತ್ತಿ ದೇವರನ್ನು ದೃಷ್ಟಿಸುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ಸಹಾಯ ನಮಗೆ ದೊರಕುತ್ತದೆ. ನೀನು ದೇವರ ಸಹಾಯಕ್ಕಾಗಿ ಕಾದಿದೀಯಾ? ನೀನು ದೇವರ ದರ್ಶನಕ್ಕೋಸ್ಕರವಾಗಿ ಕಾದಿದೀಯಾ? ನೀನು ದೇವರ ಮಹಿಮೆಯನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕಾದಿದೀಯಾ? ದೇವರ ಮಹಿಮೆಯನ್ನ ತೋರಿಸುವುದಕ್ಕೋಸ್ಕರವಾಗಿ ನೀನು ಕಾದಿದೀಯಾ? ಹಾಗಾದರೆ ನಿನ್ನ ಕಣ್ಣುಗಳನ್ನು ಎತ್ತಿ ದೇವರ ಕಡೆಗೆ ನೀನು ದೃಷ್ಟಿಸಬೇಕಾದಂತ ದಿವಸ ಇದಾಗಿದೆ. ಕರ್ತನಲ್ಲಿ ಪ್ರಿಯವಾಗುತ್ತವೆ. ಇಲ್ಲಿ ಓದಲ್ಪಟ್ಟಂತ ವಾಕ್ಯದಲ್ಲಿ ನಾವು ನೋಡ್ತೇವೆ ಏನೆಂದರೆ, ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 11ನೇ ವಚನದ ಈ ಭಾಗದಲ್ಲಿ ನಾವು ನೋಡುವುದಾದರೆ, ಮತ್ತು ಆ ಮನೆಯೊಳಗೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಎನ್ನುವಂಥದ್ದು. ಸಾಷ್ಟಾಂಗ ನಮಸ್ಕಾರ ಮಾಡಿರತಕ್ಕಂಥದ್ದು. The moment they saw the Christ in human form, they saw God in human form, ಅವರು ಸಾಷ್ಟಾಂಗವಾದ ಆರಾಧನೆಯನ್ನ ಮಾಡಿದರು ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರಿಯವಾದವರೇ, ಪೇತ್ರನು ನೀರಿನ ಮೇಲೆ ಯೇಸು ಕ್ರಿಸ್ತನು ನಡೆಯುವಾಗ, ಪೇತ್ರನು ಒಂದು ವೇಳೆ ನೀನು ಕ್ರಿಸ್ತನಾಗಿರುವುದಾದರೆ ನನಗೆ ಅಪ್ಪಣೆ ಕೊಡು, ನಾನು ಕೂಡ ನೀರಿನ ಮೇಲೆ ನಡೆಯುತ್ತೇನೆಂದು ಆತನು ನೀರಿನ ಮೇಲೆ ನಡೆಯಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣವೇ ಆತನು ನೀರಿನ ಮೇಲೆ ನಿಂತುಕೊಳ್ಳುತ್ತಾನೆ, ಯೇಸು ಕ್ರಿಸ್ತನ ಕಡೆಗೆ ನಡೆಯುತ್ತಾನೆ. ಯಾವಾಗ ಬಿರುಗಾಳಿಯನ್ನ ದೊಡ್ಡ ಅಲೆಗಳನ್ನು ನೋಡುತ್ತಾನೋ ಮುಳುಗಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ನಮ್ಮ ಜೀವನದ ಸಂಗತಿಗಳು ಕೂಡ ಅದೇ ರೀತಿಯಾಗಿ ಕರ್ತನಲ್ಲಿ ಪ್ರಿಯವಾಗುತ್ತವೆ. ನಮ್ಮ ಜೀವನದ ಸಂಗತಿಗಳು ಕೂಡ ಅದೇ ರೀತಿಯಾಗಿವೆ. ನಾವು ದೇವರನ್ನ ದೃಷ್ಟಿಸುತ್ತೇವೆ, ಆದರೆ we never gaze at him. We just give a sort of blink towards God. ಬರೀ ನಾವು ಕಣ್ಣು ಹಾಕಿ ಆತನ ಮೇಲೆ ಕಣ್ಣು ಹಾಕಿ ತಿರುಗಿ ನಮ್ಮ ಜೀವನದ ಕಡೆಗೆ ನಾವು ಸಾಕ್ತೇವೆ. This is not the true aspect of our lives, my dear beloved. ನಮ್ಮ ಜೀವನದ ಸಂಕಲ್ಪ ಇದಲ್ಲ. ಒಂದು ವೇಳೆ ನಮ್ಮ ದೃಷ್ಟಿಯನ್ನು ಕರ್ತನ ಮೇಲೆ ಹಾಕುವುದಾದರೆ ನಿತ್ಯಕ್ಕೂ ನಿರಂತರಕ್ಕೂ ನಾವು ಜೀವಿತದ ಸಂಖ್ಯೆಯಲ್ಲಿ ಎಣಿಸಲ್ಪಡುವವರೆಗೂ ನಮ್ಮ ದೃಷ್ಟಿ ಕ್ರಿಸ್ತನ ಮೇಲೆ ಮಾತ್ರ ಇರಬೇಕು. ಎರಡನೇದಾಗಿ ನಾವು ನೋಡುವಾಗ, covenantal Christmas is a time of discerning the importance of giving. Discerning the importance of giving, my dearly beloved. ಕ್ರಿಸ್ತನ ಜನರ ಒಡಂಬಡಿಕೆಯನ್ನು ನಾವು ಮಾಡಿಕೊಳ್ಳುವಾಗ, ಒಡಂಬಡಿಕೆಯ ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಣೆ ಮಾಡುವಾಗ ಕೊಡುವಿಕೆಯ ಶ್ರೇಷ್ಠತೆಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ನಾವು ನೋಡ್ತೇವೆ, ಓದಲ್ಪಟ್ಟಿರತಕ್ಕಂಥ ವಾಕ್ಯದ ಬಿ ಭಾಗದಲ್ಲಿ 11ನೇ ವಚನದ ಬಿ ಭಾಗದಲ್ಲಿ ನಾವು ನೋಡ್ತೇವೆ, ತಮ್ಮ ಗಂಟುಗಳನ್ನ ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತ ಗೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ಎನ್ನುವಂಥದ್ದು. They were not taught. ಮೊಟ್ಟ ಮೊದಲನೇದಾಗಿ ಕೊಡುವಿಕೆ ಕಲಿಸಲಿಕ್ಕೆ ಆಗುವುದಿಲ್ಲ. ಸ್ಪಿರಿಚುವಾಲಿಟಿ ಎನ್ನುವಂಥದ್ದು ಕಲಿಸಿಕೊಡಲಿಕ್ಕೆ ಆಗುವುದಿಲ್ಲ. ಆತ್ಮಿಕ ಜೀವನ ಎನ್ನುವಂಥದ್ದನ್ನ ನಾವು ಯಾರಿಂದಲೂ ಕೂಡ ಕಲಿಯಲಿಕ್ಕೆ ಆಗುವುದಿಲ್ಲ. ಇಟ್ ಈಸ್ ಮೈ ಪರ್ಸನಲ್ ಸಬ್ಮಿಷನ್ ಟು ಗಾಡ್. ದೇವರಿಗೆ ನನ್ನನ್ನು ನಾನು ಒಪ್ಪಿಸಿಕೊಡುವಂಥದ್ದು ಇದು ನಮ್ಮ ಆತ್ಮಿಕ ಜೀವನದ ಸಂಕಲ್ಪವಾಗಿದೆ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರಿಯರೇ. ಇಲ್ಲಿ ನಾವು ನೋಡ್ತೇವೆ, ತಮ್ಮ ಗಂಟುಗಳನ್ನು ತೆಗೆದು the moment they saw Christ, ಆತನ ಮಹಿಮೆಯನ್ನು ಅವರು ನೋಡಿದಾಗ, ಆತನ ಮಹಿಮೆಯನ್ನು ಅವರು ಅರಿತುಕೊಂಡಾಗ, ಆತನ ಬೆಳಕು ಅವರ ಹೃದಯದಲ್ಲಿ ಪ್ರವೇಶಿಸಿರುವಾಗ, ಅವರ ಆತ್ಮಿಕ ಕಣ್ಣುಗಳ ಮುಖಾಂತರವಾಗಿ ಅವರ ಜೀವನದಲ್ಲಿ ಪ್ರವೇಶಿಸಿರುವಾಗ ಇಲ್ಲಿ ನಾವು ನೋಡುತ್ತೇವೆ, ತಮ್ಮ ಗಂಟುಗಳನ್ನು ಬಿಚ್ಚಿ ಕಾಣಿಕೆ ಅರ್ಪಿಸಲಿಕ್ಕೆ ಪ್ರಾರಂಭ ಮಾಡುತ್ತಾರೆ.
what God is expecting from us today. ಕಾಣಿಕೆಗೋಸ್ಕರವಾಗಿ ದೇವರು ನಮ್ಮಿಂದ ಅಪೇಕ್ಷಿಸುತ್ತಾ ಇದ್ದಾನು. ಪ್ರಿಯವಾದವರೇ, ನನ್ನ ಮನಸ್ಸನ್ನ, ನನ್ನ ಆತ್ಮವನ್ನ, ನನ್ನ ದೇಹವನ್ನ ದೇವರಿಗೆ ಕಾಣಿಕೆಯಾಗಿ ಒಪ್ಪಿಸಿಕೊಡುವಂಥದ್ದು ಮೊದಲನೆಯದಾದಂತ ಕೊಡುಗೆಯ ಸಂಕೇತವಾಗಿದೆ ಎನ್ನುವಂಥದ್ದನ್ನು ಈ ದಿವಸದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಇಲ್ಲಿ ನಾವು ನೋಡ್ತೇವೆ, the moment they saw Jesus, they emptied themselves. ಅವರನ್ನು ತಗ್ಗಿಸಿಕೊಂಡು ಒಪ್ಪಿಸಿಕೊಟ್ಟರು ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾದರೆ are we ready to give what belongs to God? ಯಾವುದು ದೇವರಾಗಿದೆಯೋ ಆ ದೇವರಿಗೆ ಕೊಡುವುದಕ್ಕೋಸ್ಕರವಾಗಿ ನಾವು ಸಿದ್ಧರಾಗಿದ್ದೇವಾ? ಇದನ್ನು ನಾವು ಪ್ರಶ್ನೆ ಹಾಕಿಕೊಳ್ಳಬೇಕಾಗಿದೆ ಪ್ರಿಯರೇ. ಮೂರನೆಯ ಸಂಗತಿ ಈ ರೀತಿಯಲ್ಲಿದೆ, ಅದೇನೆಂದರೆ covenantal Christmas, a time of discerning new way. ಒಡಂಬಡಿಕೆಯ ಕ್ರಿಸ್ತನ ಜನನ ಆಚರಣೆಯನ್ನು ಎನ್ನುವುದನ್ನು ಆಲೋಚಿಸುವಾಗ ನೂತನ ದಾರಿಯನ್ನ ವಿವೇಚಿಸುವಂಥದ್ದು, ನೂತನ ದಾರಿಯನ್ನ ಹಿಡಿದುಕೊಳ್ಳುವಂಥದ್ದು, ಹಿಂದಿನ ದಾರಿಯನ್ನ ಬಿಟ್ಟು ನೂತನ ದಾರಿಯನ್ನ ನಾವು ನೋಡುತ್ತಾ ಸಾಗುವಂಥದ್ದೇ ಈ ಒಡಂಬಡಿಕೆಯ ಕ್ರಿಸ್ತನ ಜನನದ ಹಬ್ಬದ ಶ್ರೇಷ್ಠತೆಯಾಗಿದೆ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ನಾವು ಬಹಳಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಏನೆಂದರೆ ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ ವಚನ 12ರಲ್ಲಿ, ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟಿದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು ಎನ್ನುವಂಥದ್ದು. ಇಟ್ ಈಸ್ ಅ ಕಮಾಂಡ್, ಮೈ ಡಿಯರ್ ಬಿಲವೆಡ್. ಇದು ಆಜ್ಞೆಯಾಗಿದೆ, ಇದು ರಿಕ್ವೆಸ್ಟ್ ಅಲ್ಲ. ಇದೇನಾಗಿದೆ ಎನ್ನುವಾಗ, ಆಲೋಚಿಸುವಾಗ ಇದು ದೇವರ ಅಪ್ಪಣೆಯಾಗಿದೆ, ಇದು ವಾರ್ನಿಂಗ್ ಆಗಿದೆ. ಇಟ್ ಈಸ್ ಅ ವಾರ್ನಿಂಗ್ ಟು ಎವ್ರಿ ಒನ್ ಆಫ್ us who have come in the holy dwelling of the Lord today. ದೇವರ ಆಲಯದಲ್ಲಿ ಸೇರಿ ಬಂದಂತ ನಮಗೆ ದೇವರು ವಾರ್ನ್ ಮಾಡುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯವಾದವರೇ, ನನ್ನ ಮಗನೇ, ನನ್ನ ಮಗಳೇ, ಬಂದ ದಾರಿಯನ್ನ ಬಿಟ್ಟು ನೂತನ ದಾರಿಯನ್ನ ಹಿಡಿದುಕೊಂಡು ನೀನು ಸಾಗಬೇಕು. ನೀನು ನಿನ್ನ ಪ್ರಯಾಣವನ್ನು ಸಾಗಬೇಕು. ಬಂದ ದಾರಿಯನ್ನ ನೀನು ಬಿಟ್ಟು ನೂತನ ದಾರಿಯನ್ನ ಹಿಡಿದುಕೊಂಡವಳಾಗಿ ನೂತನ ವರ್ಷದಲ್ಲಿ ನೀನು ಕಾಣಬೇಕು. ನೂತನ ಸ್ವಭಾವವನ್ನು ನೀನಾಗಬೇಕು, ನೂತನ ಸೃಷ್ಟಿಯಾಗಬೇಕು ಎನ್ನುವಂತ ಅಪ್ಪಣೆಯನ್ನ ದೇವರು ಇಲ್ಲಿ ನಮಗೆ ಕೊಡುತ್ತಾ ಇದ್ದಾನೆ. ಪ್ರಿಯವಾದವರೇ, are we ready to accept this newness into our lives? ಈ ನೂತನ ಸೃಷ್ಟಿಯಾಗಿ ನಾವು ನಮ್ಮ ಪ್ರಯಾಣವನ್ನು ಸಾಗಿಸುವುದಕ್ಕಾಗಿ ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡಲು ನಾವು ಸಿದ್ಧರಾಗಿದ್ದೇವಾ? ಕರ್ತನಲ್ಲಿ ಪ್ರಿಯವಾದವರೇ, ಒಂದು ವೇಳೆ ಇದು ನನ್ನ ಮಾತಲ್ಲ, ದೇವರ ಮಾತು, ಒಂದು ವೇಳೆ ಬಂದ ದಾರಿಯನ್ನ ಹಿಡಿದುಕೊಂಡು ನೀವು ತಿರುಗಿ ಹೋಗುವುದಾದರೆ ಏನಾಗುತ್ತದೆ ನೋಡ್ರಿ. ಮೊದಲನೆಯ ಪೇತ್ರ 5:8ರಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇದಲ್ಲದೆ ಮೊದಲನೆಯ ಪೇತ್ರ 5:8ರಲ್ಲಿ ನಾವು ನೋಡುವಾಗ ಇಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದಯಮಾಡಿ ಯಾರಿಗಾದರೂ ಸಿಕ್ಕಿದರೆ ಓದಬೇಕಾಗಿ ನಿಮಗೆ ಕೇಳಿಕೊಳ್ಳುತ್ತೇನೆ. ಹುಡುಕುತ್ತಾ ತಿರುಗುತ್ತಾನೆ. ಒಂದು ವೇಳೆ ನಾನು ಬಂದ ದಾರಿಯನ್ನ ಹಿಡಿದುಕೊಂಡು ನಾನು ತಿರುಗದೆ ಜೀವನಕ್ಕೆ ಹೋಗುವುದಾದರೆ ಸೈತಾನನು ಯಾರನ್ನ ನುಂಗಲಿ, ಯಾವ ರೀತಿಯಲ್ಲಿ ಇವರ ಕುಟುಂಬವನ್ನ ಹಾಳು ಮಾಡಲಿ, ಯಾವ ರೀತಿಯಲ್ಲಿ ಈತನ ಜೀವನವನ್ನ ಹಾಳು ಮಾಡಲಿ, ಯಾವ ರೀತಿಯಲ್ಲಿ ಈಕೆಯ ಜೀವನವನ್ನ ಹಾಳು ಮಾಡಲಿ ಎಂದು ಸಿಂಹದ ಬಾಯಿಯಲ್ಲಿ ಆತನು ನಮಗೋಸ್ಕರವಾಗಿ ಕಾಯುತ್ತಾನೆ ಎನ್ನುವಂತ ಒಂದು ಎಚ್ಚರಿಕೆ. ಕರ್ತನಲ್ಲಿ ಪ್ರಿಯವಾದವರೇ, ನೂತನ ಸೃಷ್ಟಿಗಳಾಗಿ ನಾವು ಸಾಗಬೇಕು, ನೂತನ ದಾರಿಯನ್ನು ಹಿಡಿದುಕೊಂಡವರಾಗಿ ನಾವು ಸಾಗಬೇಕು. ಇಲ್ಲದೆ ಹೋದರೆ ಸೈತಾನನು ಯಾವ ರೀತಿಯಲ್ಲಿ ನುಂಗಲಿ ಎಂದು ಕಾಯುತ್ತಾನೆ. ಎರಡನೇದಾಗಿ, ಕೊನೆಯದಾಗಿ ನಾನು ಹೇಳಿ ಮುಕ್ತಾಯ ಮಾಡುತ್ತೇನೆ. ಮತ್ತಾಯ ಸುವಾರ್ತೆ
ಸುವಾರ್ತೆ 12ನೇ ಅಧ್ಯಾಯ 43ನೇ ವಚನದಿಂದ ನೀವು ಓದುವುದಾದರೆ, ದೇವರು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿನ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆಯ ಒಟ್ಟಲ್, ದಯಮಾಡಿ ಕನ್ನಡದಲ್ಲಿ ಯಾರಾದರೂ ಓದಬೇಕಾಗಿ ಕೇಳಿಕೊಳ್ತೇನೆ. ಒಕ್ಕಲಿನದ್ದು ಗೂಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನ ತನ್ನೊಂದಿಗೆ ಕರ್ಕೊಂಡು ಬಂದು ಅವು ಒಳ ಹೊಕ್ಕು ಅಲ್ಲಿ ವಾಸ ಮಾಡುವ. ಆಗ ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗುವುದು. The words of Christ, ಕ್ರಿಸ್ತನ ಮಾತುಗಳು ಪ್ರಿಯವಾಗುತ್ತವೆ. ಈಗ ಹೆರೋದನೆ ಎನ್ನುವಂತಹ ಸೈತಾನನ ನಾವು ಬಿಟ್ಟು ಬಿಡಬೇಕು. ಮೊನ್ನಿನ ಕ್ರಿಸ್ಮಸ್ ಹಬ್ಬದ ಆಚರಣೆಯಲ್ಲಿ ಬಹಳಷ್ಟು ಸುಂದರವಾದ ಸಂಗತಿಯನ್ನ, ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಅಲ್ಲಿ ಸೈತಾನನು ಹೆರೋದನ ಒಂದು ಸ್ವರೂಪವನ್ನು ಹಾಕಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಬಹಳ ಸುಂದರವಾದ ಸಂದೇಶವನ್ನ ಮಾನ್ಯ ಜಿಲ್ಲಾ ವಿಚಾರಕರು ಕೊಟ್ಟರು. ಇಲ್ಲಿ ಕರ್ತನಲ್ಲಿ ಪ್ರಿಯವಾಗುವರೆ, ನಾವು ತಿಳಿದುಕೊಳ್ಳುವಂತಹ ಒಂದು ಸಂಗತಿ ಏನೆಂದರೆ, ತಿರುಗಿ ಅದೇ ಸ್ಥಳಕ್ಕೆ ಹೋದರೆ, ಇವತ್ತು ನಾನು ದೇವರೊಟ್ಟಿಗೆ ಒಪ್ಪಂದ ಮಾಡಿಕೊಂಡು ಸ್ವಲ್ಪ ದಿವಸಗಳಾದ ಮೇಲೆ ತಿರುಗಿ ಅದೇ ಸ್ಥಳಕ್ಕೆ ನಾನು ಹೋಗುವುದಾದರೆ, ಸೈತಾನನು ಒಬ್ಬನೇ ನಿಮ್ಮ ಒಳಗಡೆ ಪ್ರವೇಶಿಸುವುದಿಲ್ಲ. ಆತನಿಗಿಂತ ಬಲಿಷ್ಠವಾದಂತಹ 7 ದೆವ್ವಗಳನ್ನ ತೆಗೆದುಕೊಂಡು ಬಂದು ನಿಮ್ಮಲ್ಲಿ ಪ್ರವೇಶಿಸಿ ನಿಮ್ಮ ಸ್ಥಿತಿಯನ್ನ ಇನ್ನೂ ಭಯಂಕರವಾಗಿ ಮಾಡುತ್ತಾನೆ. ಅದಕ್ಕೋಸ್ಕರವಾಗಿ ಈ ಒಂದು ವಾಯುಗಳಿಗೆ ಕೊಟ್ಟಂತ ದೇವರು ಕೊಟ್ಟಂತ ಒಂದು ವಾರ್ನಿಂಗ್ ಏನಂದ್ರೆ, ಬಂದ ದಾರಿಯನ್ನು ನೀವು ಬಿಟ್ಟು ಬೇರೆ ದಾರಿಯನ್ನು ಹಿಡಿದುಕೊಂಡು ಹೋಗಿರಿ ಎನ್ನುವಂತದರ ಉದ್ದೇಶವೇನೆಂದರೆ, ನೀವು ಒಂದು ವೇಳೆ ತಿರುಗಿ ಹೋಗುವುದಾದರೆ ನೀವು ಸಾಯಬಹುದು, ನೀವು ಆತ್ಮಿಕ ಮರಣವನ್ನು ಹೊಂದಬಹುದು, ನಿಮ್ಮ ನಂಬಿಕೆಯಲ್ಲಿ ನೀವು ಛೇದಾಗಬಹುದು. ಅದಕ್ಕೋಸ್ಕರವಾಗಿ ಬಂದಂತ ದಾರಿಯನ್ನು ಬಿಟ್ಟು ನೂತನ ದಾರಿಯನ್ನು ಹಿಡಿದುಕೊಂಡು ಸಾಗುವುದು ಕ್ರೈಸ್ತಿಯ ಜೀವನದ ಸಂಕಲ್ಪವಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜವಾಬ್ದಾರಿಕೆಯಾಗಿದೆ. ಡಿಸರ್ವಿಂಗ್ ಅ ನ್ಯೂ ಬಿಗಿನಿಂಗ್. ನಾವು ನೂತನ ದಾರಿಯನ್ನ ವಿವೇಚಿಸಬೇಕಾಗಿದೆ, ಹುಡುಕಬೇಕಾಗಿದೆ, ಅಳವಡಿಸಿಕೊಳ್ಳಬೇಕಾಗಿದೆ, ಸ್ವೀಕರಿಸಿಕೊಳ್ಳಬೇಕಾಗಿದೆ. ಈ ರೀತಿಯಲ್ಲಿ ನಾವು ಮಾಡುವುದಾದರೆ, ಒಂದು ನಾನು ಈ ಸಮಯದಲ್ಲಿ ಪ್ರವಾದಿಯಾಗಿ ಒಂದು ಮಾತನ್ನು ನಾನು ಹೇಳ್ತೇನೆ. ಐ ಮೇಕ್ ಮೈ ಸೆಲ್ಫ್ ಅ ಪ್ರಾಫಿಟ್ ಸೇಯಿಂಗ್ ದಿಸ್. ಏನೆಂದರೆ, ನೀವು ಪ್ರವೇಶಿಸುವ ನೂತನ ವರ್ಷ ನಿಮ್ಮ ಜೀವನದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯನ್ನ, ಬೆಳಕನ್ನ, ರಕ್ಷಣೆಯನ್ನು ತರುವಂತದ್ದಾಗಿರುತ್ತದೆ. ಯಾವಾಗ ನೀನು ಬಂದ ದಾರಿಯನ್ನು ಬಿಟ್ಟು ಬೇರೆ ದಾರಿಯನ್ನ ಹಿಡಿದು ಸಾಗುವುದಾದರೆ, ಕರ್ತನು ನಮ್ಮನ್ನ ಬಲಪಡಿಸಿ, ಕರ್ತನು ನಮ್ಮನ್ನ ಆಶೀರ್ವದಿಸಲಿ, ಕರ್ತನು ನಮ್ಮನ್ನ ಕೈ ಹಿಡಿದು ಮುನ್ನಡೆಸಲಿ. ನಮ್ಮ ಜೀವನದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಲಿ. ನಾವು ಸಿದ್ಧತೆ ಮಾಡಿಕೊಳ್ಳೋಣ. ನಮ್ಮನ್ನು ನಾವು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಆತನ ಮಕ್ಕಳಾಗಿ ನಾವು ಮಾಡೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಜೈ ಕ್ರಿಸ್ತ. ಅತ್ಯುತ್ತಮ ರೀತಿಯಲ್ಲಿ ದೇವರ ವಾಕ್ಯದ ಸಂದೇಶವನ್ನು ತಂದಿರುವಂತ ಅವರಿಗೆ ನಮ್ಮ ಜಿಲ್ಲಾ ಮೇಲ್ವಿಚಾರಕರ ಪರವಾಗಿಯೂ ಮತ್ತು ಸಹಾಯಕ ಸಭಾಪಾಲಕರ ಪರವಾಗಿ ಮತ್ತು ಸಭೆಯ ಎಲ್ಲ ವಿಶ್ವಾಸಿಗಳ ಪರವಾಗಿ ನಾನು ವಂದನೆಗಳನ್ನ ಸಲ್ಲಿಸುವುದಾಗಿದೆ. ದೇವರು ಅವರನ್ನು ಹೀಗೆ ಆಶೀರ್ವಾದ ಮಾಡಿ ತನ್ನ ಸೇವೆಯಲ್ಲಿ ಬಲವಾಗಿ ಉಪಯೋಗ ಮಾಡಲಿ. ದೇವರ ವಾಕ್ಯವನ್ನು ಕೇಳಿದಂತ ನಾವುಗಳು ಬರೀ ಕೇಳುವವರಾಗಿ ಮಾತ್ರ ಇರದೆ, ಈ ನೂತನ ವರ್ಷದಲ್ಲಿ ಕೆಲವು ದಿವಸಗಳಲ್ಲಿ ಕಾಲಿಡುವಾಗ ನಮ್ಮನ್ನು ನಾವು ಪರೀಕ್ಷಿಸಿ ಈ 3 ಪ್ರಾಮುಖ್ಯವಾದಂತಹ ಸಂಗತಿಗಳನ್ನ ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡು ನಾವು ಕ್ರಿಸ್ತನನ್ನೇ ದೃಷ್ಟಿಸುತ್ತಾ
ನಾವು ನಮ್ಮ ಜೀವಿತವನ್ನೇ ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಮತ್ತು ನಾವು ಬಂದ ದಾರಿ, ಹಳೆಯ ದಾರಿಯನ್ನು ಬಿಟ್ಟು ಹೊಸ ಮಾರ್ಗದಲ್ಲಿ ಹೊಸ ತೀರ್ಮಾನಗಳನ್ನು ಮಾಡಿ ಅದರಲ್ಲಿ ನಾವು ಜೀವಿಸುವುದಕ್ಕಾಗುವಂತೆ ತಂದೆಯಾದ ದೇವರು ತನ್ನ ಪವಿತ್ರಾತ್ಮನ ಮೂಲಕವಾಗಿ ನಮಗೆ ಬಲವನ್ನ ಅನುಗ್ರಹ ಮಾಡಲಿ. ಆಮೇಲೆ ಈ ಪರಿಶುದ್ಧ ಆರಾಧನೆ ಕಾಣಿಕೆಗಳನ್ನು ಕೂಡಿಸುವ ಹಾಗೆ ನಾವು ಹಾಡುವಂತ ಕೀರ್ತನೆಯಲ್ಲಿ 47ನೆಯ ಕೀರ್ತನೆಯನ್ನು ನಾವು ಹಾಡಿಕೊಳ್ಳುವಾಗ ಈ ವಾರದ ಪರಿಶುದ್ಧ ಕಾಣಿಕೆ ಕೂಡಿಸಲಾಗುತ್ತದೆ. ಒಂದು ನಿಮಿಷ ಹಾಡುವುದಕ್ಕಿಂತ ಮುಂಚಿತವಾಗಿ ಕಾಣಿಕೆಗಳನ್ನ ಕೂಡಿಸುವುದಕ್ಕಿಂತ ಮುಂಚಿತವಾಗಿ ಈಗಾಗಲೇ ನಾವು ಕ್ರಿಸ್ಮಸ್ ಕ್ಯಾರಲ್ಸ್ನ ಸವಿಸ್ತಾರವಾದಂಥ ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್, ಥರ್ಡ್ ಗ್ರೂಪ್ ಎಷ್ಟಿಗೆ ಕಲೆಕ್ಟ್ ಆಗಿದೆ, ಟೋಟಲ್ ಅಮೌಂಟ್ ಎಲ್ಲವೂ ಕೂಡ ನೋಟಿಸ್ ಬೋರ್ಡಲ್ಲಿದೆ. ಅನೌನ್ಸ್ ಮಾಡುವಾಗ ಬರ್ಕೊಂಡ್ರೆ ಒಂದೊಂದ್ಸಾರಿ ತಪ್ಪು ಅಂಕಿಗಳು ಬರ್ಕೊಂಡು ತಪ್ಪಾದ ಅಭಿಪ್ರಾಯಗಳನ್ನು ಸೃಷ್ಟಿ ಮಾಡಬೇಡಿ, ನೋಟಿಸ್ ಬೋರ್ಡಲ್ಲಿ ಹಾಕ್ತಾರೆ. ಮತ್ತು ಅಡೋ ಕಮಿಟಿಯ ಮುಂದೆ ಒಂದೊಂದು ಕುಟುಂಬ ಎಷ್ಟೆಷ್ಟು ಕೊಟ್ಟಿದ್ದಾರೋ ಸವಿಸ್ತಾರವಾಗಿ 300 ಕುಟುಂಬಗಳು ಎಷ್ಟು ಕುಟುಂಬಗಳಿವೆಯೋ ಅಷ್ಟು ಕುಟುಂಬಗಳಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೋ ರೆಸಿಪ್ಟ್ ಸಹಿತವಾಗಿ ಅಡ ಕಮಿಟಿ ಮುಂದೆ ಒಂದು 10-12 ಪೇಜ್ಗಳ ಲಿಸ್ಟನ್ನೇ ಕೊಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಆಗಸ್ಟ್ ಒಂದು ಕೊಟ್ಟಿದ್ದಾರೆ, ಈ ಸಲ ಕೂಡ ಕಮಿಟಿ ಮುಂದೆ ಇಡ್ತಾ ಇದೆ. ದಯವಿಟ್ಟು ತಪ್ಪಾದ ತಿಳುವಳಿಕೆಗೆ ಆಸ್ಪದ ಕೊಡಬೇಡಿ, ತಪ್ಪಾಗಿ ಅರ್ಥ ಮಾಡಿಕೊಳ್ಬೇಡಿ, ಸಮಪಾಲಕಗಳ ಮೇಲೆ ಅವಿಶ್ವಾಸ ತೋರಿಸಬೇಡಿ. ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ, ದಯವಿಟ್ಟು ಚೆನ್ನಾಗಿ ಒಂದು ವೇಳೆ ಅರ್ಥ ಮಾಡಿಕೊಳ್ಳುವುದಿದ್ದರೆ ನೋಟಿಸ್ ಬೋರ್ಡಲ್ಲಿ ಹಾಕಿದ್ದೇವೆ, ಅದನ್ನು ಬರ್ಕೊಂಡು ಹೋಗಿ. ಮತ್ತು ಯೂಟ್ಯೂಬ್ನಲ್ಲಿ ಕೂಡ ಇರ್ತದೆ. ಕಾಣಿಸಿ 47ನೆಯ ಕೀರ್ತನೆಯನ್ನು ನಾವು ಹಾಡಬೇಕು. Amen.
ಕಾಣಿಕೆಗಳನ್ನು ಪ್ರತಿಷ್ಠಿಸಿ ತಂದೆಯಾದ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುವ ಹಾಗೆ ಆತನ ಮುಂದೆ ಮೌನವಾಗಿ ತಲೆಬಾಗಿಸಿ ದೇವರು ಆತನು ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ಮೂಲ ಕಾರಣ ಆಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನನ್ನು ವಂದಿಸುತ್ತೇನೆ. ತಂದೆಯ ಬಲಪಾರ್ಶ್ವದಲ್ಲಿ ನ್ಯಾಯಾಧಿಪತಿಯಾಗಿ ಕುಳಿತಿರುವಂಥ ಯೇಸುವೆ, ನಿನ್ನನ್ನು ವಂದಿಸುತ್ತೇನೆ. ನೀನು ಮಾಡಿರುವ ಉಪಕಾರಗಳನ್ನ, ನಿನ್ನ ಆಶೀರ್ವಾದಗಳನ್ನ, ನಿನ್ನ ಆರೋಗ್ಯ ಬಲಗಳನ್ನ, ನಿನ್ನ ಪರಿಶುದ್ಧಾತ್ಮನ ವರಗಳನ್ನ ನಾವು ಈ ದಿನ ನೆನಪು ಮಾಡಿಕೊಂಡು ಈ ಭಾನುವಾರ ಈ ದಿನ ನಿನ್ನ ಸನ್ನಿಧಿಯಲ್ಲಿ ನಿನ್ನ ವಾಕ್ಯಗಳನ್ನು ಕೇಳಿ ಸಮರ್ಪಣೆ ಮಾಡಿರುವ ಈ ಕಾಣಿಕೆಗಳನ್ನು ಸ್ವೀಕರಿಸು, ಪ್ರತಿಷ್ಠೆ ಮಾಡು. ಈ ಕಾಣಿಕೆ ಯಾವ ಕೆಲಸಕ್ಕಾಗಿ ಉಪಯೋಗಿಸಲ್ಪಡುತ್ತದೆಯೋ ಆ ಕೆಲಸವನ್ನು 30, 60, 100ರಷ್ಟು ಫಲಪಡಿಸುವಾಗ ಆಶೀರ್ವದಿಸು. ಈ ಕೂಡಿ ಬಂದಿರುವಂತಹ ನಿನ್ನ ಮಕ್ಕಳು ಕಟ್ಟಿರುವಂತ ಕಾಣಿಕೆಗಳನ್ನ ನೀನು ಸ್ವೀಕಾರ ಮಾಡಿದ್ದಕ್ಕಾಗಿ ಸ್ತೋತ್ರ. ಇವರ ಜೀವಿತದಲ್ಲಿ, ವೈಯಕ್ತಿಕ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಸಂತೃಪ್ತಿ ಅನುಗ್ರಹಿಸಿ ಇವರನ್ನ ಪಾನಗಳನ್ನು ಆಶೀರ್ವದಿಸು. ನಿತ್ಯ ಸೌಭಾಗ್ಯಗಳು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನುಭವದ ನಡೆಸುವಿಕೆ, ಶಾಂತಿ, ಸಮಾಧಾನ ನಿರಂತರವಾಗಿ ನಿಮ್ಮೆಲ್ಲರ ಸಂಗಡ ನೆಲೆಯಾಗಲಿ ಕರ್ತದೆ. ಆಮೆನ್. Beauty of Jesus is